ಓಕೆ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೂರತ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿವತ್ತಿದ್ದೀವಿ ಮುಂಡೂರ್ಗಿಯಲ್ಲಿ. ಸೊ ಇವತ್ತಿನ ಎಪಿಸೋಡ್ ಅಂತೂ ಭಾಳ ಸ್ಪೆಷಲ್ ಆಗಿದೆ. ಸೊ ಸ್ಪೆಷಲ್ ಗೆಸ್ಟ್ನ ಪರಿಚಯಿಸ್ತೀನಿ, ಬನ್ನಿ. ಅಪ್ಪ ರೋಹನ ಗಾಡಿಗೆ 80 ರೂಪಾಯಿ ಪೆಟ್ರೋಲ್ ಹಾಕಿ ಶೆಡ್ಡಲ್ಲಿ ನಿಲ್ಲಿಸು, ಬರ್ತೀನಿ. ಓಕೆ, ನಮಸ್ತೆ. ನಮಸ್ತೆ 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 ನಮಸ್ಕಾರ. ಓಹೋ, ಥ್ಯಾಂಕ್ ಯು. ಸರಿ, ಬರಲ್ಲ. ಒಳಗಡೆ ಬರ್ಬೇಕು. ಯಾರು ಕರ್ತಿಲ್ಲ, ವೆಲ್ಕಮ್ ಮಾಡ್ಕೊಳಕ್ ನಾವು ಬನ್ನಿ. ಲೆಟ್ಸ್ ಗೋ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಷ್ಟೇ ಜೋಶ್, ಸ್ವಾಗತ. ನೋಡಿ, ಈಗ ಬಂದ್ರು ಜೋಶಿಗೆ. ಸೊ ನಾನು ನಿಮ್ಗೆ ಆಲ್ರೆಡಿ ಬರುವಾಗ ಇಂಟ್ರೊಡ್ಯೂಸ್ ಮಾಡಿದೆ. ಇವತ್ತು ಒಂದು ಸ್ಪೆಷಲ್ ಗೆಸ್ಟ್ ನಿಮಗೆ ಪರಿಚಯಿಸ್ತೀನಿ ಅಂತ. ಸೊ ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಮುಂಡೂರ್ಗಿ ತಾಲೂಕಿನ XMLA ರಾಮಕೃಷ್ಣ ಸರ್. ಬರಲಿ, ಅವ್ರಿಗೆ ಜೋರಾದ ಚಪ್ಪಾಳೆ. ಅವರು ಹೆಸರಲ್ಲಿದೆ ರಾಮಕೃಷ್ಣ ದೊಡ್ಡ ಮನೆ ಅಂತ ಅಲ್ವಾ ಸರ್? ಬಟ್ ನಿಮ್ದು ಮನೆ ಮಾತ್ರ ದೊಡ್ಡದಲ್ಲ, ಮನಸ್ಸು ದೊಡ್ಡದು. ಯಾಕಂದ್ರೆ ನಾನು ಹೇಳಬೇಕು, ಅತಿಥಿ ಸರ್ಕಾರ ಏನ್ ಮಾಡಿದ್ರಿ ನೋಡಿ, ಬಹಳ ಖುಷಿ ಆಯ್ತು ಸರ್. ನಮ್ಗೆ ಬಹಳ ನಮ್ಮ ಮನೆಯವ್ರ ತರ ಅನ್ಸ್ಬಿಡ್ತು ನಮ್ಗೆ. ಅಷ್ಟು ಚೆನ್ನಾಗಿ ನೋಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಸೊ ಈಗ ವಿಷಯಕ್ಕೆ ಬರುವ ಸರ್, ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಮದುವೆಗೆ? 50 ವರ್ಷ ಆಯ್ತು. 50 ವರ್ಷ ಆಯ್ತಾ? ಎಲ್ಲಿ ಮದುವೆ ಆದ್ರಿ? ಮುಂಡೂರಿಗೆನಾ? ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಆಮೇಲೆ ನಮ್ಮ ಅಕ್ಕನ ಮಗಳು ಅಕ್ಕನ ಆದ್ಮೇಲೆ ಇದ್ದೂರು. ಹೌದಾ? ಇದೇ ಊರು. ಓ, ಫ್ಯಾಮಿಲಿ ಇಲ್ಲೇ? ಇಲ್ಲೇ. ಫ್ಯಾಮಿಲಿ ಅಂದ್ರೆ ಅದು ಲವ್ ಕಮ್ ಅರೇಂಜ್ ಆಗುತ್ತೆ ಹಿಂಗೆ? ಇಲ್ಲ ಹೇಳಿದ್ರು, ಹೊಡಿಲಿಕ್ಕೆ ಹೋಗ್ಬೇಡಿ ಯಾರಿಗೆ. ಯಾವ ಏಜ್ ಅಲ್ಲಿ ಮದುವೆ ಆದ್ರಿ ಮೇಡಮ್? ಹೌದಾ ಸರ್? ಹೆಂಗ್ ಮೇಡಮ್ ಮನೆಯಲ್ಲಿ ಜೋರಿದ್ದಾರ, ಪಾಪ ಇದ್ದಾರ? ಸೈಲೆಂಟಾ? ಹೌದು ಸರ್, ನಿಜ ಸೈಲೆಂಟಾ? ಪೊಲಿಟಿಕಲ್ ಇದ್ದವ್ರು ಯಾವ್ದು ಸೈಲೆಂಟ್ ಇರುದಿಲ್ಲಲ್ಲ, ಸ್ಟ್ರಾಂಗ್ ಆಗಿರ್ತಾರೆ ಯಾವಾಗ್ಲೂ. ಸೊ ಮೋಸ್ಟ್ಲಿ ಮನೆಯಲ್ಲಿ ಸೈಲೆಂಟ್ ಅನ್ಸುತ್ತೆ, ಎಲ್ಲ ಕಡೆ ಸೈಲೆಂಟಾ? ನೋಡಿ, ಪೊಲಿಟಿಕಲ್ ಈಗ ಅಂದ್ರೆ ಅವ್ರೊಂಥರ ಹೀರೋ ತರ ಸೊಸೈಟಿಗೆ ಹೋದ್ರೆ. ಸೊ ಎಲ್ಲೂ ಒಬ್ಬರೇ ಓಡೋಕ್ಕಾಗಲ್ಲ ಅಲ್ವಾ? ಸೊ ನೀವು ಒಬ್ಬರೇ ಎಲ್ಲಾದ್ರೂ ಹೋಗಿರೋದಿದೆ. ಫಾರ್ ಎಕ್ಸಾಂಪಲ್ ಬೈಕಲ್ಲಿ ಆಗಿರ್ಲಿ, 2 ವೀಲರ್ ಅಲ್ಲಿ ಆಗ್ಲಿ, ಇಬ್ಬರೇ ಎಲ್ಲಾದ್ರೂ ಹೋಗಿರೋದು ನೆನಪಿದ್ಯಾ? ತೋಟಕ್ಕೆ ಹೋಗುವಾಗ ಹೆಲ್ಪ್ ಕುಂದಿಸ್ಕೊಂಡು ಹೋಗ್ತೀವಿ. ಹೌದಾ? ಮತ್ತೆ ಬೇರೆ ನಾವು 12 ದೇಶ ಸುತ್ತೀವಿ. ವೆರಿ ನೈಸ್. 12 ದೇಶ. ಸರ್, ನೀವು ಮತ್ತೆ ಮೇಡಮ್ ಫಸ್ಟ್ ಸಿನಿಮಾ ನೋಡಿರೋದು ಜೊತೆಗೆ ಹೋಗಿ ಯಾವ್ದು ನೆನಪಿದ್ಯಾ? ಫಸ್ಟ್ ಸಿನಿಮಾ ನೋಡಿದ್ದು ಅವರು. ನಾವು ಬಹುತೇಕ ಜೋಡಿಯಾಗಿ ಫಿಲ್ಮ್ಗೆ ಹೋಗೇ ಇಲ್ಲ. ಹೋಗಿ ಅಲ್ಲ, ಅವ್ರ ಪಾಡಿ ಅವ್ರು ಹೋಗ್ತಾ ಇದ್ರು, ನಮ್ಮ ಪಾಡಿ ನಾವು ಹೋಗ್ತಾ ಇದ್ವಿ. ಸರ್, ಮೇಡಮ್ ಈಗ ಪರ್ಸನಲ್ ಲೈಫಿಗೆ ಟೈಮ್ ಕೊಡ್ತಾರಾ ಸರ್? ಟೈಮ್ ಕೊಡ್ತಾರ್ರಿ. ಏನ ಕಾರ್ಯಕ್ರಮ ಇದ್ರ ಅವ್ರ ಮುಂದೆ ಇಟ್ಕೊಂಡ ನಾವ್ ಮಾಡೋದ್ರಿ. ಅವ್ರು ನಮ್ ಜೊತೆಗೆ ಏನಾದ್ರು ಫ್ಯಾಮಿಲಿಯಲ್ಲಿ ಮದುವೆ ಬಂದ್ರೆ, ಏನೋ ಬಂದ್ರೆ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಮಾಡ್ತಾ ಇರ್ತೀವಿ. ಅವ್ರ ತಾಯಿನ ಸೋದ್ರ ಮಾವು ಕೊಟ್ಟಾರ್ರಿ, ಇವ್ರನ್ನ ಸೋದ್ರ ಮಾವು ಕೊಟ್ಟಾರ್ರಿ, ನನ್ನ ಸೋದ್ರ ಮಾವು ಕೊಟ್ಟಾರ್ರಿ. ನಮ್ದು ನಾಲ್ಕು ಇದು ತಲೆಮಾರ್ರಿ. ಹಂಗ ಒಳ ಗಾಣ ಸುತ್ತಿದ್ದ ಅಂತಾರಲ್ಲ. ಹೊಸ ಮನೆ ಮತ್ತೆ ದೊಡ್ಡ ಮನೆ. ಹೊಸಮನೆ ಅವ್ರದ್ದು 4ನೇ ತಲೆಮಾರು. ಇವ್ರ ತಾಯಿ ಇದ್ರಲ್ಲ, ಹೌದು, ಇವ್ರ ತಾಯಿಗೆ ಅವ್ರ ಅವ್ರ ತಮ್ಮನ ಕೊಟ್ರ, ಅವ್ರ ತಮ್ಮಗ್ ಮತ್ ಇವ್ರ ಕೊಟ್ರು, ಇವ್ರ ತಮ್ಮಗ್ ಇವ್ರ ಕೊಟ್ರು. 4ನೇ ತಲೆಮಾರು ಒಟ್ಟು ಕೊಟ್ರು. ನನಗೆ ದೇವರಣ್ಣ, ನನಗೆ ಯಾವ್ದು ಅರ್ಥ ಆಗಿಲ್ಲ. ನನಗೆ ಹೊಸ ಮನೆ ಮತ್ತು ದೊಡ್ಡ ಮನೆ ಅರ್ಥ ಆಯ್ತು. ಆಮೇಲೆ ಅವ್ರಿಗೆ ಇವ್ರು ಕೊಟ್ರು, ಇವ್ರಿಗೆ ಅವ್ರು ಕೊಟ್ರು. ಓಕೆ ಮೇಡಮ್, ಸೊ ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ಸೂಪರ್, ವೆರಿ ನೈಸ್, ಸೋ ನೈಸ್. ನಿಮ್ಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ? 27 ವರ್ಷ. 27 ವರ್ಷ ಆಯ್ತು. ಮೇಡಮ್, ಮಕ್ಕಳು ಇಬ್ರು ಏನ್ ಮಾಡ್ತಿದ್ದಾರೆ? ಇಬ್ರು ಓದ್ತಿದ್ದಾರ? ಎಲ್ಲಿ ಓದ್ತಿದ್ದಾರೆ? ಧಾರವಾಡದಲ್ಲಿ ಓದ್ತಿದ್ದಾರಾ? ಸೊ ನೀವು ಮದುವೆ ದೋಷದಲ್ಲಿ ಹನಿಮೂನ್ಗೆ ಎಲ್ಲಾದ್ರೂ ಹೋಗಿದ್ದೀರಾ ಮೇಡಮ್? ನಮ್ ಸೈಡ್ ಹನಿಮೂನ್ ಅನ್ನೋದು ಕಡಿಮೆ ರೀ. ಮದುವೆ ಆದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ. ಹನಿಮೂನ್ ಅಲ್ಲ, ಇಲ್ಲ ದೇವಸ್ಥಾನಕ್ಕೆ. ತಕ್ಷಣ ನಮ್ಮಲ್ಲಿ ಪದ್ಧತಿ, ಅವ್ರ ಮನೆ ದೇವರು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ 5 ದಿವಸ, 8 ದಿವಸ, 15 ದಿವಸ ಎಲ್ಲ ದೇವಸ್ಥಾನ ಸುತ್ತಾಡಿ ಬರೋದು ಜಾಸ್ತಿ. ಸೊ ಯಾವ ದೇವಸ್ಥಾನಕ್ಕೆ ಫಸ್ಟ್ ಹೋಗಿರೋದು? ಮಂಜುನಾಥ ದೇವಸ್ಥಾನ, ಧರ್ಮಸ್ಥಳ, ಆಮೇಲೆ ಸೌದತ್ತಿ ಎಲ್ಲಮ್ಮ, ಇಲ್ಲಿ ಹೊಸಪೇಟೆಯಲ್ಲಿ ಹುಲಿಗೆಮ್ಮ ದೇವಿ, ರಾವಣಕಿ ಈರಣ್ಣ ಅಂತೇಳಿ ಮಂಗಳೂರು ತಲೆ, ಇಲ್ಲಿ ಕೊಪ್ಪಳ ತಲೆ ಮನಿ ದೇವ್ರು.
ಸರ್ ನಮಸ್ತೆ. ಹಲೋ ನಮಸ್ತೆ ಸರ್. ನಿಮ್ಮ ಹೆಸರು? ಬಸವರಾಜ್ ಹೊಸಮನಿ. ನಿಮ್ಮೂರು? ಮುಂಡ್ರಿಗಿರಿ. ಮುಂಡ್ರಿಗಿ. ನಿಮ್ಮ ವೈಫ್ ಅವ್ರ ಹೆಸರು? ಮಂಜುಳಾ. ಎಷ್ಟು ವರ್ಷ ಸರ್ ನಿಮ್ಗೆ ಮದುವೆಗೆ? ಮದುವೆಯಾಗಿ ಒಂದು 22 ವರ್ಷ ಆಗಿದ್ದು. 22 ವರ್ಷ ಆಯ್ತಾ? 22-23 ವರ್ಷ. ಮಕ್ಕಳು ಎಷ್ಟು ಜನ ಸರ್? ನಮ್ಗೆ 4 ಜನ. 4 ಜನ ಏನ್ ಮಾಡ್ತಿದ್ದಾರೆ? ಒಬ್ಬತ್ತ ಮಂಡಕ್ಕಿ ಫ್ಯಾಕ್ಟ್ರಿ ಮಾಡಿದಾನ್ರಿ. ಹ್ಮ್. ಇನ್ನೊಬ್ಬತ್ತ ಸ್ಕೂಲ್ ಹೋಗ್ತಾನ. ಹಾ. ಹೆಣ್ಮಕ್ಳು ಇಬ್ಬರಾಳ. ಹಿರಿಯ ಮಗಳನ್ನ ಒಬ್ಬ ಡಾಕ್ಟ್ರಿಗೆ ಕೊಟ್ಟಿವಿ. ನಮ್ಮ ಮಳಿಯನ ಆತ್ನು. ನಮ್ಮ ಮೊದಲೇ ಹೆಂತಿದ್ಲು ಇಬ್ಬರಾಳ ನಮ್ಮ ಮದ್ವಿ. ಮೊದಲೇ ಹೆಂತಿ ತಮ್ಮಗ ತಿರ್ಕೊಂಡ ಮೇಲೆ ಆ ಮೊದಲೇ ಹೆಂತಿ ತಮ್ಮಗ ನನ್ನ ಎರಡನೇ ಮಗ ಬೆಳಗಾವದಾಗ ಡಾಕ್ಟರ್ ಅದನ್ರಿ. ಡಾಕ್ಟರ್ ಇದ್ದಾರಾ? ಡಾಕ್ಟರ್ ಅದನ್ರಿ. ಆಮೇಲೆ ಸಣ್ಣ ಮಗಳನ್ನ ಇಲ್ಲಿ ಕೊಪ್ಪಳ ಕೊಟ್ಟಿದ್ದೆ. ಅವರು ಬೆಂಗಳೂರಾಗ ಇಂಜಿನಿಯರ್ ಅದರ ಹಳೆಯ ಮಗಳು. ಬೆಂಗಳೂರಲ್ಲಿ ಬೆಂಗಳೂರಲ್ಲಿ. ಓಕೆ 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 ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನೀವು ಇವ್ರಿಗೆ ಏನಾಗಬೇಕು ಸರಿಗೆ? ಅಳಿಯರಾಗು. ಅಳಿಯ? ನಿಮಗೆ ಮಾವ? ಮಾವ. ಎಷ್ಟು ಜನ ಮಾವ ಅಂದ್ರಾಗ? ಒಬ್ರು ಮಾವ, 4 ಜನ ಇದ್ರ? 4 ಮಂದಿ ರೀ ಅವು. ನಾವು 4 ಮಂದಿ ಅಡಿಯಾರ್ರಿ, ಅವ್ರು ಮಾವ. ಓಕೆ ಓಕೆ. ಸೊ ನೀವು ಅವ್ರ ಮನೆಗೆ ಹೋಗ್ತಿದ್ರಾ? ಹೋಗ್ತೀವ್ರಿ ನಾವು. ಅಲ್ಲೇ ಅವ್ರ ಮನೆಯಲ್ಲಿ ಆಟ ಆಡೋದು, ಅಲ್ಲೇ ಇರೋದು. ಹೌದಾ? ಸಣ್ಣ ಇರುತ್ತಲ್ಲ ಅಲ್ಲೇ ಇರ್ತಿದ್ವಿ. ಹೌದಾ? ಓಕೆ. ನಿಮ್ಗೆ ಎಷ್ಟು ವರ್ಷ ಸರ್ ಮದುವೆಗೆ? ನಮ್ಗೆ 27 ವರ್ಷ. ತಂದೆ ನಮ್ದು ಸೇಮ್ ಆಗೈತೆ ರೀ. ಸೇಮ್ ಜೊತೆಗಾಗಿರೋದು? ಸೇಮ್ ಜೊತೆಗೆ. ಹೌದಾ? ಮಕ್ಕಳು ಸರ್? ಮಕ್ಕಳು 3 ಜನ ರೀ. 2 ಗಂಡು ಮಕ್ಕಳು, 1 ಹೆಣ್ಮಗಳು. ಏನ್ ಮಾಡ್ಕೊಂಡಿದ್ದಾರೆ? ಒಬ್ಬಗೆ ಮಗಳದು ಇಂಜಿನಿಯರ್ ಮುಗತ್ರಿ. ಇನ್ನೊಬ್ಬ ಗಂಡು ಮಗಂದು ಇಂಜಿನಿಯರ್ ಮುಗತ್ತಿ. ಒಬ್ಬ ಬಿಸ್ನೆಸ್ ಮಾಡ್ತಾನ್ರಿ. ಬಿಸ್ನೆಸ್ ಮಾಡ್ತಿದ್ದಾರಾ? ಹ್ಞೂ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಏನ್ ನಿಮ್ಮ ಹೆಸರು? ಸಿಂಚನ ಅಂತ. ಸಿಂಚನ ಅಂತ. ಏನ್ ಮಾಡ್ಕೊಂಡಿದ್ದೀರಾ? ಏನ್ ಓದ್ತಿದ್ದೀರಾ? ಈಗ ಸೆಕೆಂಡ್ PUC. ಸೆಕೆಂಡ್ PUC. ನೆಕ್ಸ್ಟ್ ನೀಟ್ MBBS. MBBS. ಆಮೇಲೆ ನೆಕ್ಸ್ಟ್ ಆಮೇಲೆ ಇಲ್ಲೇ ಒಂದು ದವಾಖಾನೆ ಹಾಕಿಡು. ಸೊ ಏನ್ ನಿಮ್ಮ ಫ್ಯೂಚರ್, ನಿಮ್ಮ ಗೋಲ್ಸ್ ಏನು? ಏನಾಗಬೇಕು ಅಂತ ಹೇಳ್ತೀರಾ? ಅದೇ ಡಾಕ್ಟರ್. ಡಾಕ್ಟ್ರೇನಾ? ಸೊ ಇಲ್ಲಿ ಊರಿಗೆ ಇಲ್ಲೇ ಆಗ್ತೀರಾ? ಇಲ್ಲೊಂದು ಹಾಸ್ಪಿಟಲ್? ಇಲ್ಲೇ ಒಂದು ದೊಡ್ಡ ಹಾಸ್ಪಿಟಲ್. ಸೂಪರ್, ಹೇಳ್ದಂಗಾಗ್ಲಿ, ಚೆನ್ನಾಗಿದೆ. ಬಿಡ್ಬೇಡಿ, ಡ್ಯಾಡಿ ಹತ್ರ ಒಂದು ಹಾಸ್ಪಿಟಲ್ ಹಾಕ್ಸಿ ಊರಲ್ಲಿ. ಓಕೆ. ಅದು ಮತ್ತೆ ಫ್ರೀ ಕೊಡ್ತೀವಿ. ಫ್ರೀ? ವೆರಿ ನೈಸ್. ತಂದೆಗೆ ತಕ್ಕ ಮಗಳು. ವೆರಿ ನೈಸ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ನಿಮ್ಮ ಥಾಟ್, ಭಾಳ ಇಷ್ಟ ಆಯ್ತು ನನಗೆ. ವೆರಿ ನೈಸ್. ಏನಣ್ಣ ನಿಮ್ಮ ಹೆಸರು? ಲೊಕೇಶನ್. ನಿಮ್ಮ ವೈಫ್ ಎಲ್ಲಿದ್ದಾರೆ? ಅಕ್ಕ ನಮಸ್ತೆ. ನಿಮ್ಮ ಹೆಸರು ಅಕ್ಕ? ವಚನ ಅಂತ ಹೇಳಿ. ವಚನ ಲೋಕೇಶ್. ಎಷ್ಟು ವರ್ಷ ಆಯ್ತು ಮದುವೆಗೆ? 8 ವರ್ಷ. 8 ವರ್ಷ ಆಯ್ತಾ? ನೀವು ಸರಿಗೆ ಏನಾಗಬೇಕು? ಮಗನ ಸರ್? ಸಾರಿ, ನಂಗೆ ಗೊತ್ತಾಗಿಲ್ಲ. ಅಂದರೆ ಜಾಗ ಇಲ್ಲ ಕ್ಯಾಪಲ್ಲಿ ಕೈಯಲ್ಲಿ. ಹಂಗಂದ್ರೆ ಅಡ್ಜಸ್ಟ್ ತುಂಬ ಹಿಂಗಿದೆ. ಹಂಗೆ ಮತ್ತೆ ಸರ್ ಏನು ಮಾಡ್ಕೊಂಡಿದ್ದೀರಾ ಸರ್ ನೀವು? ಬಿಸ್ನೆಸ್ ಇದೆಯಾ? ಸೊ 8 ವರ್ಷ ಆಯ್ತು ಮದುವೆ. ಹೆಂಗಿದೆ ಸರ್ ಮದುವೆ ಆದ್ಮೇಲೆ ಜೀವನ? ಖುಷಿಯಾಗಿದೆಯಾ? ಮಕ್ಕಳು? 2 ಹೆಣ್ಮಕ್ಳು. ಅಲ್ಲಿ ಸಮನ್ವಿ ಅಂತ. ಪ್ರಣವಿ ಅಂತ. ಸಮನ್ವಿ, ಪ್ರಣವಿ. ಸೂಪರ್, ವೆರಿ ನೈಸ್. ಅಕ್ಕನಿ ಕೊಡಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನನ್ನ ಜುಟ್ಟು ಮಾತಾಡೋದು ಮೇಡಮ್. ಜೆಂಟ್ಸೇ ಮೇಡಮ್ ನಾನು. ಇಲ್ಲ ಪರವಾಗಿಲ್ಲ, ಐ ಕ್ಯಾನ್ ಡೈಜೆಸ್ಟ್. ಸೊ ಹೆಂಗಿದೆ ಮೇಡಮ್ 8 years ಆಫ್ ಜರ್ನಿ? ಚೆನ್ನಾಗಿದೆ. ಸೊ ನೀವೀಗ ಹೊಸ ಕಪ್ಪಲ್ ಅಲ್ವಾ? ಒಂದು 8 years ಆಗಿರೋ. ಸೊ ನೀವು ಮದುವೆ ಮೇಲೆ ಏನಾದರೂ ಹನಿಮೂನಿಗೆ ಹೋಗಿದ್ದೀರಾ? ಕರ್ಕೊಂಡು ಹೋಗ್ಲಿಲ್ಲ. ಸ್ವಲ್ಪ ಅದು ನಮ್ಮ ಮನೆಯಲ್ಲಿ ದೇವಸ್ಥಾನ ಇದು ಭಾಳ ಜಾಸ್ತಿ. ಇರಲಿ, ದೇವಸ್ಥಾನ ಹೋಗಿ ಆದ್ರೂ ಹೋಗ್ಬೋದಲ್ವಲ್ಲ? ಬಿಡಿ, ನೀವು ಆಯ್ತು. ನೀವು ಮಾತಾಡಬಾರ್ದು. ನೀವು ಕಮ್ಮಿ ಇಟ್ಬಿಡಿ. ನೀವು ಎಲ್ಲೋಗ್ಬೇಕು ಆಸೆ ಹೇಳಿ. ಎಲ್ಲೋಗ್ಬೇಕು ಹೇಳಿ. ಅವ್ರೆಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಹೋಗಲ್ಲ. ನೀವು ಹೇಳಿ ಎಲ್ಲೋಗ್ಬೇಕು. ಔಟ್ ಆಫ್ ಸ್ಟೇಟ್ ಹೋಗ. ಔಟ್ ಆಫ್ ಸ್ಟೇಟ್ ಅಣ್ಣ ಹೋಗಿದ್ವಿ ಒಂದ್ಸಲ ಎಲ್ಲರ ಕೇರಳ, ತಮಿಳ್ನಾಡು ಎಲ್ಲ ಒಂದು ರೌಂಡ್ ಎಲ್ಲ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ. ನಾನು ಹೇಳಿದ್ದು ಇಬ್ರು ಎಲ್ಲ ಫ್ಯಾಮಿಲಿ ಎಲ್ಲ. ಹೌದಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆದ್ರೆ ನಮ್ಮ ತಂದೆಯವರು ಇದು ಅವರು ರಾಜ್ಕುಮಾರ್ ಫೇವ್ರೇಟ್ ಅವರು. ಹೌದೌದು. ಇಲ್ಲ ಅವರು ನಾನು ಫಸ್ಟ್ ಟೈಮ್ ಅವ್ರು ಹಾಡಾಡ್ತಾರೆ, ಆಕ್ಟ್ ಮಾಡ್ತಾರೆ, ಡ್ರಾಮಾ ಎಲ್ಲ ಇದೆ. ಕಲೆ ಮೇಲೆ ಆಸಕ್ತಿ ಜೋರಿದೆ. ಆಸಕ್ತಿ. ರಕ್ತರಾತ್ರಿ ನಾಟಕದಲ್ಲಿ ಅವರು ಕೃಷ್ಣನ್ ಪಾತ್ರ ಮಾಡ್ತಿದ್ರು. ಆಮೇಲೆ ಒಂದು 200. ಹೌದು, ಅವರು ಮಕ್ಕಳು
ಹೆಣ್ಮಕ್ಳು ಮದ್ವಿ ಮಾಡೋದಿರ್ತಲ್ಲ ಅದ್ರ ಸಲುವಾಗಿ ಹಂಗ ಸಾರ್ಥಕ ಸಾರ್ಥಕವಾಗಿ ಅಂತ ಅವರು ಯಾರಾದ್ರೂ ಬಡ ಮಕ್ಕಳದು ಮದ್ವೆ ಹವ್ಯಾಸಕ್ಕಾಗಿ ಇವ್ರ ಒಂದು ಟೀಮ್ ಅವ್ರೆಲ್ಲರೂ ಸೇರಿ ನಾಟಕ ಮಾಡಿ ಆ ದುಡ್ಡನ್ನ ಅವ್ರಿಗೆ ಕೊಡೋದು. ಅವ್ರಿಗೆ ಹೌದಾ? ಆ ಥರ. ಅಣ್ಣ ನಮಸ್ತೆ ಅಣ್ಣ. ನೀವು ಸರ್ಗೆ ಏನಾಗಬೇಕು? ಮಗ ನಿಮ್ಮ ಕಾಲ ಮೇಲೆ ಕೈ ಇಟ್ಬಿಟ್ಟೆ ಗೊತ್ತಾಗಿಲ್ಲ ಅಣ್ಣ. ಇಲ್ಲಲ್ವಾ? ದೊಡ್ಡ ಮಗ. ಓಕೆ, ನಿಮ್ಮ ಹೆಸರು? ಶ್ರೀನಿವಾಸ. ಶ್ರೀನಿವಾಸ ಅಣ್ಣ. ಏನು ಮಾಡ್ಕೊಂಡಿದ್ದೀರಾ? ನಾವು ಬಿಸ್ನೆಸ್. ನೀವು ಬಿಸ್ನೆಸ್ಸಾ? ಓಕೆ, ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ನನಗೆ 11 ವರ್ಷ. 11 ವರ್ಷ ಆಯ್ತಾ? 13 ವರ್ಷ ಆಯ್ತು. ಅಕ್ಕ ನೆನಪಿಲ್ಲ? ಮೊನ್ನೆ ಹೌದಾ, ಮೊನ್ನೆ ಆಯ್ತಾ? ಓಹೋ, ಹ್ಯಾಪಿ ಬರ್ಡೇ ಫಾರ್ ದಿಸ್ ಆ್ಯನಿವರ್ಸರಿ. ಅಂದರೆ ಇಂಗ್ಲೀಷ್ ಕಲ್ತದ್ದು ನಾನು ಜಾಸ್ತಿ ಆಗಿದೆ. ಯುರೋಪ್ US ಗೆಲ್ಲ ಹೋಗ್ತಿರ್ತೀನಲ್ವಾ, ಹಾಗೆ ಭಾಳ ಚೂರ ಬೇಜಾರಬೇಡಿ. ಕಂಗ್ರ್ಯಾಚುಲೇಷನ್ಸ್ ಅಷ್ಟೇ. ಓಕೆ, ಸೊ ಮೇಡಮ್ ನಿಮ್ಮ ಹೆಸರು? ಅನಿತಾ ಶ್ರೀನಿವಾಸ. ಓಕೆ, 11 ವರ್ಷ ಆಯಿತು. 13 ವರ್ಷ ಆಯಿತು. ಹೆಂಗಿದೆ ಮೇಡಮ್ 13 ವರ್ಷದ ಜೀವನದ ಪಯಣ? ಚೆನ್ನಾಗಿದೆಯಾ? ನೀವೆಲ್ಲಾದ್ರೂ ಹೋಗಿದ್ದೀರಾ ಮದುವೆ ದಿವಸದಲ್ಲಿ? ಭಾಳ ಆಸೆ ಇತ್ತು ನಾನು ಕರ್ಕೊಂಡು ಹೋಗಿ. ಈಗ ಭಾಳ ಮಿಸ್ ಮಾಡ್ಕೊಂತೀನಿ. ಒಂದೊಂದ್ಸತಿ ಜಗಳ ಮಾಡ್ತೀನಿ ನೀವು ಕರ್ಕೊಂಡು ಹೋಗ್ಲಿಲ್ಲ. ಹೌದಾ? ಯಾಕೆ ಸರ್? ಕರ್ಕೊಂಡು ಬಂದು ಎಲ್ಲಿ? ನಾನು ಗದಗಿ ಅಲ್ಲ ಕೇಳಿದ್ದು, ಗದಗಿ ಅಲ್ಲ, ಹುಬ್ಳಿ ಜಗ್ಸಲ್ ಹೋಗ್ತಿರ್ತೀರ. ನಿಮ್ಗೆಲ್ಲ ಹೋಗ್ಬೇಕು ಅಂತ ಆಸೆ ಮೇಡಮ್? ಊಟಿ ಅಲ್ಲೆಲ್ಲ ಹೋಗ್ಬೇಕಂತ. ಹೋಗಿ ಹೋಗಿ ಸರ್. ಊಟಿಲಿ ಈಗ ವೆದರ್ ಚೆನ್ನಾಗಿದೆ, ಚಳಿ ಇದೆ. ಒಂದು ದೊಡ್ಡ ಜಾಕೆಟ್ ಎಲ್ಲ ತಗೊಂಡೋಗಿ, ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸೂಪರ್ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಅಂಜಲಿ. ಅಂಜಲಿ. ಹಾಂ ಸರ್. ನೀವೆಲ್ಲ ಹೋಗಿದ್ದೀರಾ ಹನಿಮೂನ್ಗೆ? ಹಾಂ ಹೋಗಿದ್ದೆ. ಹೋಗಿದ್ದೀರಾ? ಶಾಬಾಷ್, ಕ್ಯಾ ಬಾತ್ ಹೈ. ನೋಡಿ ಕಲಿ. ಈಗ ಒಂದು ನಿಮಿಷ, ಎಲ್ಲಿಂದ ಕೇಳ್ತಾರೆ ನೀವು? ಎಲ್ಲಿ ಹೋಗಿದ್ದೀರಕ್ಕ? ಊಟಿ ಕೊಡೆಕೆನಾಲ್. ಓ ಅಣ್ಣ, ಊಟಿ ಕೊಡೆಕೆನಾಲ್. ಶಬಾಷ್, ನೀನೇ ರಾಜಕುಮಾರ. ಓಕೆ, ಹೆಂಗಿದೆ ಮೇಡಮ್ ಈಗ ಲೈಫ್ ಹೆಂಗ್ ನಡೀತಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸರ್ ಚೆನ್ನಾಗಿ ನೋಡ್ತಾರಾ? ಹಾಂ ಸರ್. ಹೌದಾ? ಜಗಳ ಆಡ್ತಾರಾ? ಜಗಳ ಆಡ್ತಿರ್ತೀವಿ. ಯಾರು ಮೇಡಮ್ ಕಾಂಪ್ರಮೈಸ್ಗೆ ಯಾರು ಬೇಗ ಬರೋದು? ನೀವು ಹೋಗ್ತಿರೋದು ಅವರೇ ಬರ್ತಾರ? ಅವರೇ ಬರೋದಲ್ವಾ? ಇಲ್ವಾ? ನೀವೇ ಹೋಗೋದಾ? ಅವರೇ ಬರ್ತಾರಾ? ಯಾಕೋ ನೀವು ಹೇಳೋದ್ರಲ್ಲಿ ಒಂಚೂರು ಡೌಟಲ್ಲಿದೆ. ನೀವೇ ಹೋಗೋದಾರಿದ್ದೀರಾ? ಇಲ್ಲ. ಶಬಾಷ್, ಭಾಳ ಇಷ್ಟ ಆಯ್ತು. ಬೇರೆ ಮನೆಗೆಲ್ಲ ಹೋದ್ರೆ ಗಂಡಸ್ರು ಹೋಗುತ್ತೆ ಸರ್ ಕಾಂಪ್ರಮೈಸ್ಗೆ. ಶಬಾಷ್, ನೀವು ಹೋಗಿದ್ದೀರಾ, ಭಾಳ ಖುಷಿ. ಇನ್ನೂ ಹೋಗ್ಬಾರ್ದು, ನೀವು ಹೋಗ್ಬೇಡಿ, ಅವರೇ ಬರಬೇಕು. ಒಂದೊಳ್ಳೆ ಬಂದು. ಹೌದಾ? ಯಾರು ಹೋಗಲ್ವಾ? ಮನೆಗೆ ಬಂದ್ಮೇಲೆ? ಹೌದಾ? ಮನೆಗೆ ಹೋದ್ಮೇಲೆ ಗೊತ್ತಾಗ್ಬಿಡ್ದು ಯಾರ್ಯಾರು ಹೋಗ್ತಾರೆ ಅಂತ. ಹಾಂ, ಇರಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಅವ್ರಿಗೆ ಕೊಡಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್. ಸೊ ನೀವೇನು ವರ್ಕ್ ಮಾಡ್ತೀರಾ ಸರ್? ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್. ರಿಯಲ್ ಎಸ್ಟೇಟಾ? ಓಕೆ ಓಕೆ, ಸೋ ನೈಸ್. ಎಷ್ಟು ವರ್ಷ ಆಯ್ತು ಮದುವೆಗೆ? 15 ವರ್ಷ ಆಯ್ತು. 15 ವರ್ಷ ಆಯ್ತು. ಮಕ್ಕಳು? ಇಬ್ರು ಇದ್ದಾರೆ. ಇಬ್ರು. ಏನು ಮಾಡ್ಕೊಂಡಿದ್ದಾರೆ ಸರ್? ಇಬ್ರು, ಒಬ್ಬಕ್ಕೆ SSLC ಓದ್ತಿದ್ದಾಳೆ, ಒಬ್ಬಕ್ಕೆ 7th. ಹೌದಾ? ತನುಶ್ರೀ ಇನೋವೇಷನ್. ಹಾಂ, ಸೂಪರ್ ಮೇಡಮ್. ದೊಡ್ಡ ಮಗಳು ನೀವು, ಅವ್ರ ಸಣ್ಣ ಮಗಳು. ಓಕೆ, ನಿಮ್ಮ ಹೆಸರು ಮೇಡಮ್? ಲತಾ. ಲತಾ. ಓಕೆ, ನೀವು ಹೌಸ್ ವೈಫ್? ಹೌದಾ? ಸರ್ ಹೆಂಗಿದ್ದಾರೆ ಮನೆಯಲ್ಲಿ? ಮನೇಲಿ ಜೋರು ಇರ್ತಾರೆ ಸರ್. ಜೋರಿದ್ದಾರೆ ಮೇಡಮ್. ಹೇಳಿ, ಮನೇಲಿ ಫೈಟ್ ಮಾಡ್ತಾರೆ ನಿಮ್ಮ ಜೊತೆ? ಹಂಗೇನಿಲ್ಲ. ಇಲ್ಲ, ನಾವು ಮಾತ್ರ ಮಾಡೋದು. ಓಕೆ, ಆರಾಮಾಗಿದ್ದಾರ ಮೇಡಮ್? ಖುಷಿಯಾಗಿದ್ದೀರಲ್ವಾ? ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶರಣಪ್ಪ ಕುಪ್ಸೋದ್ ಅಂತೇಳಿ. ಸರ್ಗೆ ಶ್ರೀನಿವಾಸ, ಪ್ರತಿಭಾ, ಲೋಕೇಶ, ಲತಾ ಅಂದ್ರೆ ನಾವು 5ನೇ ಮಗ ಅವ್ರಿಗೆ. ಹಾಗಾಗಿ ನಮ್ಮೆಲ್ಲ ಕುಟುಂಬದರಾಗಲಿ ಅವ್ರ ಕಾರ್ಯಕ್ರಮದರಾಗಲಿ ನನಗೊಂದು ಜಾಗ ಕೊಟ್ಟರೆ ಇಲ್ಲಿ ಇವತ್ತು. ಹಾಗಾಗಿ ನಮ್ಮ ಸರ್ಗೆ ಅಂದ್ರೆ ನಾ 5ನೇ ಮಗ. ಆ ಕುಟುಂಬದ ನಾವು ಒಬ್ಬರು ಹೇಳಕ್ ಭಾಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ. ಇಲ್ಲ ಸರ್, ನಿಮ್ಮ ಮನೆಯವರು? ನಮ್ಮ ಮನೆಯವರು ಪಾರ್ವತಿ ಅಂತೇಳಿ. ಪಾರ್ವತಕ್ಕ? ಪಾರ್ವತಕ್ಕ, ನಮಸ್ಕಾರ. ಶಿವಣ್ಣ ಹೆಂಗಿರ್ತಾರೆ ಮನೇಲಿ? ಸೈಲೆಂಟ್ ರೀ. ಸೈಲೆಂಟ್. ಸೈಲೆಂಟಾ? ಸರ್ ಕಾಮಿಡಿ ಫುಲ್ ಕಾಮಿಡಿ. ಕಾಮಿಡಿ ಸರ್ ನೋಡಿ ಸರ್, ಕಾಮಿಡಿ ಮಾಡಿಬಿಟ್ರು ನಿಮ್ಮನ್ನ. ನಾನು ಹೀರೋ ಅನ್ಕೊಂಡೆ, ನಮ್ಮ ಯಜಮಾನ್ ಹೀರೋ ಅಂತಾರೆ. ಸರಿ ಮೇಡಮ್, ಯಾವ ಹೀರೋಗೆ ನೀವು ಹೋಲಿಸ್ತೀರಾ ಸರ್? ರಾಜೇಶ್ ಕೃಷ್ಣನ್.
ರಾಜೇಶ್ ಕೃಷ್ಣನ್ ಸಿಂಗರ್. ಓಕೆ, ಎಷ್ಟು ವರ್ಷ ಸರ್ ಮದುವೆಗೆ? 25 ವರ್ಷ. 25 ವರ್ಷ ಆಯ್ತಾ? ಮಕ್ಕಳು ಸರ್? 2 ಗಂಡು ಮಕ್ಕಳು ರೀ. ಒಬ್ಬ PUC ಸೆಕೆಂಡ್ ಇಯರ್ ಅದ, ಒಬ್ಬ 8th ವರ್ಷ. ಹೌದಾ? ಓಕೆ ಸರ್, ಆರಾಮಿದ್ದೀರಲ್ವಾ? ಓ ಸೂಪರ್ ಆಗಿ. ಸೂಪರ್, ಥ್ಯಾಂಕ್ ಯು ಸರ್. ನಮಸ್ತೆ. ಹಿಂದೆ ಕೊಟ್ಬಿಡಿ ಸರ್. ಅಕ್ಕ, ಏನ್ ನಿಮ್ಮ ಹೆಸರು? ನವ್ಯಶ್ರೀ, ನವ್ಯಶ್ರೀ, ಏನ್ ಓದ್ತಿದ್ದೀರಾ? 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡ್. ಏನಾಗ್ಬೇಕು ಅಂತಿದ್ದೀರಾ? ನಾನು ಡಾಕ್ಟರ್. ನೀವು ನೋಡೋಣ. ಓ ಸರ್, ಹಾಸ್ಪಿಟಲ್ ಒಂದು 5 ಫ್ಲೋರ್ ಇರುತ್ತೆ, ಜನ ಜಾಸ್ತಿ ಇದ್ದಾರೆ ಡಾಕ್ಟರ್ಸ್. ವೆರಿ ನೈಸ್, ಸೂಪರ್, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಇವ್ರಿಗೆ ಕೊಡಿ ಇನ್ನೊಬ್ರಿಗೆ. ಅಕ್ಕ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಹನಾ, ಸಹನಾ, ನೀವೇನಾಗಬೇಕು ಅಂತ? ಚಾರ್ಟೆಡ್ ಅಕೌಂಟೆಂಟ್. ಚಾರ್ಟೆಡ್ ಅಕೌಂಟ್ಸ್. ಅವ್ರಿಗೊಂದು ಎಲ್ಲರ ಅಕೌಂಟ್ ನೀವೇ ಹ್ಯಾಂಡಲ್ ಮಾಡಬೇಕು. ಅಕೌಂಟ್ ನೋಡ್ಬೇಕು. ಹೌದೌದು, ನೀವೆಲ್ಲ ಪ್ಲಾನ್ಡ್ ಆಗಿದ್ದೀರ ಆಲ್ರೆಡಿ, ಎಲ್ಲ ಫಿಕ್ಸ್ ಆಗಿದ್ದಾರೆ. ನಾನು ಹಿಂಗಾಗ್ತೀನಿ, ನೀವು ಹಿಂಗಾಗು ಅಂತ. ವೆರಿ ನೈಸ್, ಆಲ್ ದ ಬೆಸ್ಟ್ ನಿಮ್ಗೂ. ಥ್ಯಾಂಕ್ ಯು. ಇವ್ರಿಗೆ ಕೊಡಿ ಲಾಸ್ಟ್ ಇರೋರಿಗೆ. ಅಕ್ಕ, ನಿಮ್ಮ ಹೆಸರು? ತನುಶ್ರೀ, ತನುಶ್ರೀ, ಏನು ಓದ್ತಿದ್ದೀರಾ? 10th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡ್. ಏನಾಗಬೇಕು ಅಂತಿದ್ದೀರಾ? ಚಾರ್ಟೆಡ್ ಅಕೌಂಟ್. ಕರೆಕ್ಟ್. 5 ಫ್ಲೋರಿಗೆ 2 ಫ್ಲೋರ್ ನೀವು ನೋಡಿ, 3 ಫ್ಲೋರ್ ನೀವು ನೋಡಿ. ಓಕೆನಾ? 4 ಜನರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸೋನಿಕಾ. ಸೋನಿಕಾ. ಯಜಮಾನ್ರ ಹೆಸರು? ಮದುವೆಗಿಲ್ವಾ? ಓ ಸಾರಿ, ನಾನಂದ್ರೆ ಎಲ್ಲರ ಹತ್ರ ಕೇಳಿದಲ್ವಾ, ಆಗ ಅವ್ರಿಗೆ ಮಿಸ್ ಆಗಿ ಕೇಳಿದೆ, ಸಾರಿ. ಏನು ಮಾಡ್ಕೊಂಡಿದ್ದೀರಾ? ಡಿಗ್ರಿ. ಡಿಗ್ರಿ ಓದ್ತಿದ್ದೀರಾ? ಓಕೆ ಓಕೆ. ನೀವೇನಾಗಬೇಕು ಅಂತಿದ್ದೀರಾ? B.Ed ಮಾಡ್ಬೇಕು ನೆಕ್ಸ್ಟ್. B.Ed ಮಾಡಬೇಕು ಅಂತಿದ್ದೀರಾ? ಓಕೆ, B.Ed ಮಾಡಿ. ಜಾಬ್ ನೆಕ್ಸ್ಟ್ ಏನು B.Ed ಮಾಡಿ ಆಮೇಲೆ ಪ್ಲಾನಿಂಗ್. ಹೌದಾ? ಓಕೆ, ಈಗ ನೆಕ್ಸ್ಟ್ ಫ್ಯೂಚರ್ ನೀವು ಮದುವೆ ಆಗ್ತೀರಲ್ವಾ? ಅಲ್ಲಿಗೆ ಸ್ಟಾರ್ಟ್ ಮಾಡಿದ್ರು. ಓಕೆ, ನೀವು ಮದುವೆ ಹುಡುಗ ಹೆಂಗಿರ್ಬೇಕು ಅಂತ ನಿಮ್ಗೆ ಆಸೆ? ಇಮ್ಯಾಜಿನೇಷನ್ ಇಲ್ಲ, ಪ್ಲಾನಿಂಗ್ ಎಲ್ಲ ಇಟ್ಕೋಬಾರ್ದು ಫಸ್ಟ್. ಹೌದಾ? ಏನು ಉತ್ತರ ಕೊಟ್ಟರೆ ಹಾರ್ಟಿಗೆ ಟಚ್ ಆಯ್ತಾರ ಉತ್ತರ. ನನಗೆ ಪ್ಲಾನಿಂಗ್ ಇಲ್ಲ. ಹುಡುಗ ಇದೇ ತರ ಇರ್ಬೇಕಂತ ಇಟ್ಕೋಬಾರ್ದು. ಮುಂದೆ ಅಂತ ಸಿಗ್ತಾನ ಗೊತ್ತಿಲ್ಲ. ಹೆಂಗಿದ್ರು ಆಗ್ತೀರಾ? ವೆರಿ ನೈಸ್, ರಿಯಾಲಿಟಿ ಉತ್ತರ ಕೊಟ್ರೆ ಅವ್ರು ಆಕ್ಚುಲಿ, ಅಲ್ವಾ? ಸೂಪರ್, ಇಷ್ಟ ಆಯ್ತು ನನಗೆ. ವೆರಿ ನೈಸ್. ಅಕ್ಕ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ತೇಜಸ್ವಿನಿ ಹೊಸ್ಮನಿ ಅಂತ. ತೇಜಸ್ವಿನಿ ಹೊಸ್ಮನಿ. ಏನು ಮಾಡ್ಕೊಂಡಿದ್ದೀರಾ? ನಂದು ಇಂಜಿನಿಯರಿಂಗ್ ಮುಗಿದಿದೆ, B.Tech ಕಂಪ್ಯೂಟರ್ ಸೈನ್ಸ್. ವರ್ಕ್ ಮಾಡ್ತಿದ್ದೀರಿ ಈಗ? ಒಂದು 3 ಮಂತ್ಸ್ ಇಂಟರ್ನ್ಶಿಪ್ ಮಾಡಿದ್ದೀನಿ, ಇವಾಗ ಫುಲ್ ಟೈಮಿಗೆ ಸರ್ಚ್ ಮಾಡ್ತೀನಿ. ಹೌದಾ? ಓಕೆ, ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ರಾಹುಲ್ ಹೊಸ್ಮನಿ. ರಾಹುಲ್ ಹೊಸ್ಮನಿ. ಏನು ಮಾಡ್ಕೊಂಡಿದ್ದೀರಾ? ಡಿಗ್ರಿ ಮಾಡ್ತಾ ಇದ್ದೀನಿ. ಡಿಗ್ರಿ ಮಾಡ್ತಿದ್ದೀರಾ? ಓಕೆ, ನೆಕ್ಸ್ಟ್ ಡಿಗ್ರಿ ಆದಮೇಲೆ? ಈಗ ಫಾರ್ಮಸಿನ ಡಿಗ್ರಿ ಮಾಡ್ತಾ ಇದ್ದೀನಿ. ಹೌದಾ? ನೆಕ್ಸ್ಟ್ ಮತ್ತೆ ಜಾಬ್? ಜಾಬ್ ಆದಮೇಲೆ? ಜಾಬ್ ಆದ್ಮೇಲೆ ಮುಂದೆ ಮದುವೆನಾ? ಇಲ್ಲ ಇಲ್ಲ, ಮದುವೆ ಅಂತ ಮದುವೆ ಮದುವೆ. ಓಕೆ ಓಕೆ, ಯಾಕೆ ಮದುವೆ ಆಗ್ಬೇಕಲ್ರು? ಮದುವೆ ಆಗ್ಯಾ? ಓಕೆ, ಯಾವ ಥರ ಇಡ್ಬೇಕನ್ನ ಹುಡುಗಿ? ಹಿಂಗೆ ಹೇಳಿ. ಇಲ್ಲ ಇನ್ನೂ ಓದಬೇಕು. ಇನ್ನೂ ಓದ್ಬೇಕಾ? ಎಷ್ಟು ಓದ್ತೀರಾ? ಆಯ್ತು ಸರಿ, ಒಂದು 3, 4, 5 ವರ್ಷ ಓದ್ಬೋದಾ? ಹಾಂ, ಮತ್ತೆ ಆಮೇಲೆ ಮದುವೆ ಆಗ್ತೀರಲ್ವಾ? ಸುಮ್ಮನೆ ನಾಚಿಕೆ ಮಾಡ್ತೀನಿ. ಆಮೇಲೆ ವಿಚಾರನ ಈಗ ಬೇಡ ಅಂತಾನ ವಿಚಾರ? ಬೇಡ, ಮತ್ತೆ ಫ್ಯಾಮಿಲಿ ಇದ್ದಾರೆ, ಬೇಡ, ಆಮೇಲೆ ಪರ್ಸನಲ್ ವಿಚಾರ ಮಾಡೋಣ. ಪರ್ಸನಲ್ ಆಗಿ ಒಂದು ಮೈ ಕೊಟ್ಟೇ ಬಿಟ್ರು. ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿ ಹ್ಯಾಂಡ್ಸಮ್ ಆಗಿಲ್ವಾ? ಹೌದು, ತುಂಬ ಹ್ಯಾಂಡ್ಸಮ್ ಹ್ಯಾಂಡ್ಸಮ್ ಆಗಿದ್ದೀರಾ? ಓಕೆ, ಸೊ ಏನು ಓದ್ತಿದ್ದೀರಿ ಈಗ ನೀವು? ನಾನು 2nd ಇಯರ್ ಓದ್ತಿದ್ದೀನಿ. PU-ನಾ? ಹಾಂ, PU ಮುಗಿತಾ? ಈಗ ಓದ್ತಿದ್ದೀರಾ? ಓದ್ತಿದ್ದೀರಾ? ನಾನು ನೆಕ್ಸ್ಟ್ ಡಿಗ್ರಿ ಮಾಡಬೇಕು. ಡಿಗ್ರಿ ಆದ್ಮೇಲೆ ಡಿಗ್ರಿ ಮುಂದೆ ಈಗ ನಿಮ್ಮ ಫೋಕಸ್ ನಿಮ್ದು ಸ್ಟಡೀಸ್ ಮೇಲೆ ಇದೆಯಾ ಅಥವಾ ಸಂಗೀತ ಮೇಲೆ ಇದೆಯಾ? ಎರಡು ಮೇಲೆ ಇದೆ. ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಯಾರು? ಹೌದಾ? ಬೆಸ್ಟ್ ಫ್ರೆಂಡಾ? ನಿಮ್ಗೆ ಆಟ ಕಳ್ಸಿಲ್ವರು ಆಟ ಆಡ್ಲಿಕ್ಕೆ? ಡ್ಯಾನ್ಸ್ ಕಲಿಸ್ತೀನಿ. ಡ್ಯಾನ್ಸಾ ಅವ್ರಿಗ? ಹೌದಾ? ಡ್ಯಾನ್ಸರು, ಸಿಂಗರ್. ಓಕೆ, ನೀವೆಲ್ಲ ಆಮೇಲೆ ನೆಕ್ಸ್ಟ್ ಸೆಕ್ಷನಿಗೆ ಸಿಗಿ, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಥ್ಯಾಂಕ್ ಯು. ಓಕೆ, ನಮಸ್ತೆ. ಆರಾಮಿದ್ದೀರಲ್ವಾ? ಖುಷಿಯಾಗಿದ್ದೀರಲ್ವಾ? ತುಂಬಾ ಖುಷಿಯಾಗಿದ್ದೀನಿ. ಖುಷಿಯಾಗಿದೆ. ಈ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದ್ರೆ, ಖಂಡಿತ ಖಂಡಿತ. ನಾನು ಈ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯ ಅಂತ ಹೇಳ್ಕೊಳಕ್ ತುಂಬಾ ಖುಷಿ ಪಡ್ತೀನಿ. ವೆರಿ ನೈಸ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಅಂಕಲ್ ಅವ್ರು ಬರೀ ಕಲಾವಿದ್ರು ಮಾತ್ರ ಅಲ್ಲ, ಕಲಾವಿದರಿಗೆ ತುಂಬಾ ಪ್ರೋತ್ಸಾಹವನ್ನ ಮಾಡ್ತಿದ್ದಾರೆ. ಅದೇ ರೀತಿ ಹೇಳ್ಬೇಕಂದ್ರೆ ನನ್ನ ಮಗಳು ಫಸ್ಟು ಕಲರ್ಸ್ ಕನ್ನಡದಲ್ಲಿ ಎದೆ ತುಂಬಿ ಹಾಡುವನ್ನು ಸೆಲೆಕ್ಟ್ ಆಡಿದ್ಲು. ಆವಾಗಲೂ ನಂಗೆ ನಿಜವಾಗ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ. ಪ್ರತಿಭಾ ಕರು ಮತ್ತು ಶೇಖರಾಜ್ ಅಣ್ಣವರು ಒಂದು 4 ಟೈಮ್ಸ್ ಅವಳನ್ನು ಕರ್ಕೊಂಡು ಹೋಗಿ ಆಡಿಷನ್ ಮಾಡಿಸಿ ಎಲ್ಲ ಕರ್ಕೊಂಡು ಹೋಗಿದ್ರು.
ಅಲ್ಲಿಂದ 1 ತಿಂಗಳು 2 ತಿಂಗಳು ಇದ್ಲು ಮಗಳು. ಅಲ್ಲಿಂದ ಬಂದಾದ್ಮೇಲೆ ನಾನು ತುಂಬ ನೋವು ಪಟ್ಕೊಂಡೆ. ಅಕ್ಕ ನೀವು ಎಷ್ಟೆಲ್ಲ ಖರ್ಚು ಮಾಡಿದ್ರಿ, ನನ್ನ ಮಗಳು ಸೆಲೆಕ್ಟ್ ಆಗಲೇ ಇಲ್ಲ, ಬೇಗ ವಾಪಸ್ ಬಂದುಬಿಟ್ಲು. ಅಲ್ಲಿಂದ 1-2 ತಿಂಗಳು ಇದ್ಲು ಸರ್. ಅವ್ರು ಇನ್ನೂ 10 ಸರಿ ಆಗಲ್ರಿ ನಯನ ನಾವು ಕರ್ಕೊಂಡು ಹೋಗ್ತೀವಿ, ನೀವು ಅದ್ರ ಬಗ್ಗೆ ಸ್ವಲ್ಪನೂ ಚಿಂತೆ ಮಾಡಬೇಡ್ರಿ, ನಯನ ನನ್ನ ಮಗಳಿದ್ದಂಗೆ ಅಂತ ಅವರು ಇಬ್ಬರು ಭಾಳ ಖುಷಿಯಿಂದ ಹೇಳಿದರು. ಅದಾದ ತಕ್ಷಣವೇ ಮತ್ತೆ ಸರಿಗಮಪ ಆಡಿಷನ್ ಬಂತು. ಅದಕ್ಕೆ ಅವರು ತುಂಬ ಪ್ರೋತ್ಸಾಹ ಮಾಡಿದರು, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ, ಆಡಿಷನ್ ಕೊಡಿ 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 ಕೊಟ್ವಿ. ಅವಾಗಾದರೂ ನಾವು ಹೋಗಿ ಅಲ್ಲಿ ಸೆಟ್ಲ್ ಆಗಲ್ಲಿವರೆಗೂ ಅವ್ರು ನಮ್ಮನ್ನು ಕರ್ಕೊಂಡು ಹೋಗೋದು ಬರೋದು ಪ್ರತಿಯೊಂದು ಖರ್ಚು ಅವ್ರು ನೋಡಿಕೊಂಡ್ರು. ಮತ್ತು ನಮ್ಮ ಜೊತೆಗಿದ್ದು ಎಲ್ಲ ಸಹಕಾರನ ನಮ್ಮ ಶರಣಪ್ಪಣ್ಣವ್ರು ಮಾಡಿದರು. ಹಾಗಾಗಿ ಇಲ್ಲಿ ಮುಂಡ್ರಿಗೆಲ್ಲೆಲ್ಲ ಹೇಳಬೇಕಂದ್ರೆ ನನಗೆ ನಿಜವಾಗ್ಲೂ ಎಲ್ಲರೂ ನಯನನ ಹಡದ ತಾಯಿ ಅಂತ ನನಗಂತಾರೆ, ಪಡೆದ ತಾಯಿ ಅಂತ ಅವ್ರಿಗಂತಾರೆ. ಸಿಂಚನ ಸಹನ ಹೇಗೆ ನೋಡ್ಕೋತಾರೆ ಅದಕ್ಕಿಂತ ಒಂದು ಕಾಳಜಿ ಹೆಚ್ಚಾಗಿ ನನ್ನ ಮಗಳನ್ನು ನೋಡ್ತಾರೆ. ನನಗೆ ಈ ಒಂದು ಫ್ಯಾಮಿಲಿಯಲ್ಲಿ ಸಿಕ್ಕಿರೋದು ನಾನು ತುಂಬ ಅದೃಷ್ಟ ಅಂತ ಹೇಳ್ತೀನಿ. ತುಂಬ ಖುಷಿ ಆಗ್ತಾ ಇದೆ ಸರ್. ಮೇಡಮ್, ನಮ್ಮ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ನಾವು ಚಿಕನ್ ಫ್ರೈ. ಯಾರು ಬರಬೇಡಿ ಮೇಡಮ್, ಬನ್ನಿ ಹೋಗು. ಮೇಡಮ್, ನಮ್ಮ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಚಿಕನ್ ಫ್ರೈ. ಚಿಕನ್ ಫ್ರೈ. ಹಸಿ ಖಾರ ಅಂದ್ರೆ ಹಸಿ ಮೆಣಸಿನಕಾಯಿ ಹಾಕಿ ಮಾಡೋದು. ಓಕೆ, ಸೂಪರ್. ಶುರು ಮಾಡೋಣ ಮೇಡಮ್. ಸೂಪರ್. ಮೊದಲಾಗಿ ಈಗ ಏನು ಮಾಡಬೇಕು? ಮೊದಲು ಗ್ಯಾಸ್ ಹಚ್ಬೇಕು. ಗ್ಯಾಸ್ ಹಚ್ಚಿದ್ದೀವಿ. ಈಗ ಜೋರು ಇಡಬೇಕು. ಜೋರು ಇಡ್ಬೇಕ್ರಿ. ನೆಕ್ಸ್ಟ್ ಸ್ಟೆಪ್? ನೆಕ್ಸ್ಟ್ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕಬೇಕು, ಪ್ಯಾನಿಗೆ ಹಾಕಬೇಕು, ಹೊಟ್ಟೆಗೆಲ್ಲ ಎಣ್ಣೆ. ನೆಕ್ಸ್ಟ್ ಮೇಡಮ್? ಅದು ಸ್ವಲ್ಪ ಕಾಯ್ಬೇಕ್ರಿ. ಕಾಯ್ದ ತಕ್ಷಣ ನಾವು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬರೀ ಬೆಳ್ಳುಳ್ಳಿ, ಇದನ್ನ ಒಗ್ಗರಣೆ ಕೊಡೋದು ಅಂತಾರ ನಮ್ಮ ಕಡೆ. ಎಣ್ಣೆ ಕಾದಿದೆ ಅಂತ ನೋಡೋದು. ಈರುಳ್ಳಿ ಹೊಟ್ಟೆ ಬರ್ಸಂಗಿದ್ದೀವಿ. ಇದೇ ತರ ಕೆಂಪಗಾಗಂಗ ಫ್ರೈ ಮಾಡಿ. ಸ್ವಲ್ಪ ಉರಿ ಸಣ್ಣ ಇಟ್ಕೋಬೇಕ್ರಿ. ಚಿಕನ್ ಹಾಕ್ಬೇಕು ಇದನ್ನ. ಇವಾಗ ಹಸಿ ಖಾರ ಹಾಕ್ಬೇಕ್ರಿ. ಹಸಿ ಖಾರ ಅಂದ್ರೆ ಹಸಿ ಮೆಣಸಿನ್ಕಾಯಿ. ನಾವು ಈ ಕಡೆ ಹಸಿ ಖಾರ ಅಂತೀವಿ. ಇದಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಿರ್ತೀವಿ. ಬೆಳ್ಳುಳ್ಳಿ. ಆಮೇಲೆ ಇದು ಮಸಾಲೆ ಪುಡಿ, ಹವೀಸ್ ಕಾಳು ಅಂದ್ರೆ ಕೊತ್ತಂಬರಿ ಕಾಳು. ಕೊತ್ತಂಬರಿ ಕಾಳು ತರಂಗಿಲ್ಲ, ನಾವು ಮನೆಯಲ್ಲೇ ಮಾಡ್ಕೊಂತೀವಿ. ಚಕ್ಕಿ ಲವಂಗ ಹಾಕಿರ್ತೇವಿ. ಈ ಪುಡಿ ಹಾಕೋದು. ನೆಕ್ಸ್ಟ್ ಇದು ಅರಿಶಿನ ಪುಡಿ. ತುಳಸಿ ನೀರು ಅಲ್ಲ, ಹುಣಸೆ ನೀರು. ಇದು ಕೊತ್ತಂಬರಿ ಇದು ಮಾಡಿದ್ದ ತುಳಸಿ ನೀರು ಕಂಡಂಗ. ಅದು ರುಬ್ಬುವಾಗ ಉಪ್ಪು ಹಾಕಿದ್ರಿ. ಇದನ್ನಷ್ಟು ಮಿಕ್ಸ್ ಮಾಡ್ಬೇಕ್ರಿ. ಈಗ ಬೇರೆ ಚಿಕನ್ ಅಲ್ಲಿ ಏನೆಲ್ಲ ಸ್ಪೆಷಲ್ ಮಾಡ್ತೀರಾ ಮೇಡಮ್? ಚಿಕನ್ ಸಾಂಬಾರ್ ಮಾಡ್ತೇವ್ರಿ. ಮತ್ತೆ ಕಬಾಬ್ ಮಾಡ್ತೇವಿ. ಕಬಾಬ್ ಮಾಡ್ತೇವ್ರಿ. ಆಮೇಲೆ ಬಿರಿಯಾನಿ ಮಾಡ್ತೀವಿ. ಅದ್ರೊಳಗೆ ಚಿಕನ್ ಬಿರಿಯಾನಿ. ಗೋರಿ ಜೋರಿಡೋಣ. ಸ್ವಲ್ಪ ನೀರು ಹಾಕೋಣ. ಯಜಮಾನರಿಗೆ ಯಾವ ಡಿಶ್ ತುಂಬಾ ಫೇವರೇಟ್ ಮೇಡಮ್? ಅವರು ಮತ್ತೆ ಎಲ್ಲ ಊಟ ಮಾಡ್ತಾರೆ. ನಾವು ಬೆಳಗ್ಗೆ ನಾಷ್ಟ ಅಂತ ಮಾಡೋದಿಲ್ರಿ, ಟಿಫನ್ ಅಂತಾರಲ್ಲ. ಬೆಳಗ್ಗೆ 2 ತರ ಕಾಯಿಪಲ್ಲೆ ಮಾಡಿ ಅವರು ಸ್ನಾನಕ್ಕೆ ಹೋದ್ರಂದ್ರೆ ನಾವು ಇಲ್ಲಿ ರೊಟ್ಟಿಗೆ ಹಂಚಿರ್ತೀವಿ. 2 ರೊಟ್ಟಿ ಬಡದ್ ಕೊಟ್ಬಿಟ್ರೆ ಊಟ ಮಾಡಿ ಹೋಗ್ಬಿಡ್ತಾರೆ. ಓಕೆ. ಟೊಮೆಟೊ ಹಾಕೊಂಡ್ರಿ ಇವಾಗ. ಆಮೇಲೆ ಸ್ವಲ್ಪ ಹುಳಿ ಹಾಕೋಣ. ಹುಳಿ ಅಂದ್ರೆ ಹುಣಸೆ ಹುಳಿ. ಹುಳಿ ಹುಣಸೆ ಹುಳಿ. ಇಷ್ಟೇ ಐಟಮ್ಸ್ ಆಗಿ. ಇನ್ನ ಇದು ಕೊತ್ತಂಬರಿ ಇದು ಪೇಸ್ಟ್, ಆಮೇಲೆ ಅಲ್ಲ ಪೇಸ್ಟ್. ಅಲ್ಲ ಶುಂಠಿ, ಹಸಿ ಶುಂಠಿ. ನೀವು ಹಸಿ ಶುಂಠಿ ಅಂದ್ರೆ ನಾವು ಈ ಕಡೆ ಅಲ್ಲ ಅಂತೀವಲ್ಲ. ಅಲ್ಲ, ಹಸಿ ಶುಂಠಿ ಇದು ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಇದು ಫ್ರೈ ಕುದಿ ಬಂದ್ಮೇಲೆ ಅವನ್ನೆಲ್ಲ ಹಾಕಿ ಸ್ವಲ್ಪ ಕುದಿಸ್ಬೇಕ್ರಿ.
ಇವ್ರು ಸರ್ ಏನಾದ್ರು ಅಡಿಗೆ ಮಾಡ್ತಾರೆ, ಹಾಡಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಅಡಿಗೆನೂ ಮಾಡ್ತಾರೆ ಏನಾದ್ರು? ಅಡಿಗೆ ಹಂಗೆ ಏನ್ರ ನಮ್ಮಲ್ಲಿ ದೊಡ್ಡ ದೊಡ್ಡ ಅಡಿಗೆ ಮಾಡ್ಬೇಕಾದ್ರ ಅಂದ್ರ ನಾವು ದಸರಾದಲ್ಲಿ ಇದನ್ ಮಾಡ್ತೇವ್ರಿ, ಆಯುಧ ಪೂಜೆ ಮಾಡ್ತೇವಲ್ಲ ಅವಾಗೆಲ್ಲ ನಾವು ಬ್ಯಾಟಿ ಅಂತ ಮಾಡ್ತೇವಿ. ಅಂದ್ರೆ ಏನಂತ ಬ್ಯಾಟಿ ಅಂದ್ರೆ ಕುರಿ ಮರಿ ಹೊಡಿತೀರಾ? ಅದನ್ನೆಲ್ಲ ಪೂಜೆ ಮಾಡ್ಬೇಕಾದ್ರೆ ಅವಾಗೆಲ್ಲ ಮಂದಿಗೆಲ್ಲ ಊಟಕ್ಕೆ ಹೇಳಿರ್ತೀವಲ್ಲ, ಅವಾಗ ಎಲ್ಲ ಅಪ್ಪಾಜಿಯವರು ಎಲ್ಲರೂ ನಿಂತ್ಕೊಂಡು ಮಾಡ್ತಾರೆ ದೊಡ್ಡ ಅಡಿಗೆನೆಲ್ಲ. ಇದು ಕೊತ್ತಂಬರಿ ಪೇಸ್ಟ್ ರೀ, ಸ್ವಲ್ಪ ನೀರು ಜಾಸ್ತಿ ಆಗ್ಬೇಕು. ಉತ್ತರ ಕನ್ನಡ ಸ್ಪೆಷಲ್ ಮೇಡಮ್? ನಮ್ಮ ಕಡೆ ಸ್ಪೆಷಲ್ ರೀ ಇದು ಹಸಿ ಶುಂಠಿ ಪೇಸ್ಟ್. ಆಗ್ಲೇ ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದ್ದೀವ್ರಿ. ಹೌದು. ಈಗ ಸ್ವಲ್ಪ ಹಾಕೋದ್ರಿಗೆ ಏನ ಸ್ಮೆಲ್ ಬರಕತ್ತೈತಿ? ಬರ್ತದೆ. ಅಂದ್ರೆ ಜನ ಜಾಸ್ತಿ ಇದ್ದಾರಲ್ವಾ, ಸ್ಮೆಲ್ ಎಲ್ಲ ಅವ್ರು ತಗೋತಿದ್ದಾರೆ, ನನಗೆ ಬರ್ತಿಲ್ಲ. ಈಗ ಬರ್ತಿದ್ದಾರೆ. ಸೊ ಇನ್ನದು ಬೆಂದಿದ್ರೆ ರೆಡಿ? ಬೆಂದ್ಬೇಕ್ರಿ ಅಷ್ಟೇ. ರೆಡಿ ಆಯ್ತಾ? ರೆಡಿ ಆಯ್ತು. ಹಸುವಾಗ್ತಿದೆ ನಂಗೆ. ಚಿಕನ್ ನೀವು ಇಷ್ಟೊತ್ತು ಕಾಯಿಸಿದ್ರೆ ಆಗಲ್ಲ ನೋಡಿ. ಇವಾಗ ರೆಡಿ ಆಯ್ತು. ಬಂದ್ ಮಾಡನ್ರಿ ಗ್ಯಾಸ್. ಲಿವರ್ ಹಾಕಿ. ಪರವಾಗಿಲ್ಲ. ಚಿಕನ್ ಫ್ರೈ. ಸೂರಜ್ ಅವ್ರ ತಿನ್ಬಿಟ್ಟು ಹೇಗಿದೆ ಹೇಳ್ರಿ. ಖಂಡಿತ. ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಈ ಕಡೆ ನಾರ್ತ್ ಸೈಡ್ ಬಂದ್ರೆ ತುಂಬಾ ರೇರ್ ಈ ತರ ಟೇಸ್ಟ್ ಸಿಗೋದು. ಸೊ ತುಂಬಾ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿ ಈ ಚಿಕನ್ ಎಳ್ದಿದೆ. ನಾನು ಚಿಕನ್ ಎಳಿತಿದ್ದೀನಿ, ಸಖತ್ತಾಗಿದೆ ಮೇಡಮ್, ವೆರಿ ನೈಸ್. ಆದ್ರೆ ಯಾರಾದ್ರೂ ಗೆಸ್ಟ್ ಬಂದಾಗ ಸ್ವಲ್ಪ ಕಡಿಮೆ ಸಮಯದಲ್ಲಿ ಈ ತರ ಮಾಡಬಹುದು. ಹೌದು. ಈ ಜಾನಪದ ಹಾಗೂ ಜನಪದ ಮನುಷ್ಯನ ನಾಗರಿಕತೆ ಬರೋದಕ್ಕೆ ಮೂಲ ಕಾರಣ ಅಂತ ಹೇಳಿ, ಈ ಜನಪದವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಕಾಲೇಜಿನಲ್ಲಿ ಓದಿರ್ತಕ್ಕಂಥವ್ರಲ್ಲ. ದಿನನಿತ್ಯ ಮನೆಯಲ್ಲಿ ಏನ್ ನಡೀತಾ ಇದೆ, ಬಡತನ, ಶ್ರೀಮಂತಿಕೆ, ದಬ್ಬಾಳಿಕೆ, ಇವೆಲ್ಲವನ್ನ ಹಾಸು ಹೊಕ್ಕಾಗಿ ಅನುಭವದ ಮೇಲೆ ಕಟ್ಟಿರ್ತಕ್ಕಂಥ ಜನಪದಗಳು. ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ತನ್ನದೇ ಆದಂಥ ಅಗ್ರಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಮಹಿಳೆಯರ ಬಗ್ಗೆ, ತಾಯಿಯ ಬಗ್ಗೆ, ಮಗಳ ಬಗ್ಗೆ, ಅತ್ತೆಯ ಬಗ್ಗೆ, ಸೊಸೆಯ ಬಗ್ಗೆ, ಈ ಭೂಮಿಯನ್ನು ಕುರಿತು ಅನೇಕ ಹಾಡುಗಳನ್ನು ಜನಪದದಲ್ಲಿ ಹೇಳಿರ್ತಾರೆ. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ತಕ್ಕಂಥ ಅನೇಕ ಹಾಡುಗಳಲ್ಲಿ ಭೂಮಿಯನ್ನು ಕುರಿತು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯನ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯನ, ಎದ್ದೊಂದ ಗಳಿಗೆ ನೆನೆದೇನ, ಎದ್ದೊಂದ ಗಳಿಗೆ ನೆನೆದೇನ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರೆ ಕೈಲಾಸ, ಕಾಲು ಜಾರಿದರೆ ಕೈಲಾಸ, ಕಾಲು ಜಾರಿದರೆ ಕೈಲಾಸ ನನ್ನ ಮಗಳ, ಕಾಲು ಜಾರಿದರೆ ಕೈಲಾಸ ನನ್ನ ಮಗಳ, ಮನಸ್ಸು ಜಾರಿದರೆ ವನವಾಸ, ಮನಸ್ಸು ಜಾರಿದರೆ ವನವಾಸ, ಬಂಗಾರದ ಬಳೆ ಇಟ್ಟು ಬಡವರ ಬೈಬ್ಯಾಡ, ಬಂಗಾರದ ಬಳೆ ಇಟ್ಟು ಬಡವರ ಬೈಬ್ಯಾಡ, ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ ನನ್ನ ಮಗಳ, ಬಂಗಾರ ನಿನಗೆ ಸ್ಥಿರವಲ್ಲ ನನ್ನ ಮಗಳ,
ಮಧ್ಯಾಹ್ನದ ಬಿಸಿಲು ತರವಲ್ಲ, ಮಧ್ಯಾಹ್ನದ ಬಿಸಿಲು ತರವಲ್ಲ. ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರೆ ಉಣಬೇಕ, ಹೊತ್ತಾಗಿ ನೀಡಿದರೆ ಉಣಬೇಕ, ಹೊತ್ತಾಗಿ ನೀಡಿದರೆ ಉಣಬೇಕ. ನನ್ನ ಮಗಳ ತವರಿನ ಕೀರ್ತಿಯ ತರಬೇಕ, ತವರಿನ ಕೀರ್ತಿಯ ತರಬೇಕ. ಹೀಗೆ ಜನಪದವನ್ನ ಹೇಳ್ತಾ ಕೇಳ್ತಾ ಹೋದ್ರ ಬಹುತೇಕ ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಎಷ್ಟು ದಿವಸ ಹೇಳಿದ್ರು ಕೂಡ ತೀರ್ಲಾರ್ದಂಥದ್ದು ನಮ್ಮ ಜನಪದ ಸಂಸ್ಕೃತಿ. ಅದನ್ನ ಸ್ವಲ್ಪ ನಾವು ಮೈ ಅಳವಡಿಸ್ಕೊಂಡು ನಡೀತಾ ಬಂದಿರತಕ್ಕಂಥದ್ದು. ಇದು ಹಾಡ್ತಕ್ಕಂಥ ಹವ್ಯಾಸ ಬಹುತೇಕ ನಮ್ಗೆ ಹೇಗೆ ಬಂತು ಅಂದ್ರೆ, ನಾವು ಮೊದಲು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ವಿ. ಹೋರಾಟದ ಹಾಡುಗಳನ್ನ ಹೇಳ್ತಿದ್ರು. ಬನ್ನಿರೋ ಬನ್ನಿರೋ ಹೊಸ ನಾಡ ಕಟ್ಟೋಣ, ಬನ್ನಿರೋ ಈ ನೆಲದ ಋಣವ ತೀರಿಸೋಣ, ಬನ್ನಿರೋ ಈ ತಾಯಿ ಋಣವ ತೀರಿಸೋಣ, ಬನ್ನಿರೋ ಈ ತಾಯಿ ಋಣವ ತೀರಿಸೋಣ, ಬನ್ನಿರೋ 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 ಹೊಸ ನಾಡ ಕಟ್ಟೋಣ, ಬನ್ನಿರೋ ಈ ನೆಲದ ಋಣವ ತೀರಿಸೋಣ, ಬನ್ನಿರೋ ಈ ತಾಯಿ ಋಣವ ತೀರಿಸೋಣ, ಬನ್ನಿರೋ. ಸ್ವಾತಂತ್ರ್ಯಕ್ಕೆ ನೇನು ಗಂಬಕೇರಿದವರ, ನೆಲಕ್ಕಾಗಿ ನೆತ್ತರವ ಸುರಿಸಿದವರ, ಸ್ವಾತಂತ್ರ್ಯಕ್ಕೆ ನೇನು ಗಂಬಕೇರಿದವರ, ನೆಲಕ್ಕಾಗಿ ನೆತ್ತರವ ಸುರಿಸಿದವರ. ಜೀವನದ ಬೆಲೆಯ ನೀವು ಕಾಣಿರೋ, ಜೀವನದ ಬೆಲೆಯ ನೀವು ಕಾಣಿರೋ, ತ್ಯಾಗ ಬಲಿದಾನಗಳ ತಿಳಿಯಿರೋ, ತ್ಯಾಗ ಬಲಿದಾನಗಳ ತಿಳಿಯಿರೋ. ಬನ್ನಿರೋ 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 ಹೊಸ ನಾಡ ಕಟ್ಟೋಣ, ಬನ್ನಿರೋ ಈ ನೆಲದ ಋಣವ ತೀರಿಸೋಣ, ಬನ್ನಿರೋ ಈ ತಾಯಿ ಋಣವ ತೀರಿಸೋಣ, ಬನ್ನಿರೋ ಈ ತಾಯಿ ಋಣವ ತೀರಿಸೋಣ, ಬನ್ನಿರೋ. ನಮ್ಮ ಕರ್ನಾಟಕದಲ್ಲಿ ನಾಟಕ, ದೊಡ್ಡಾಟ, ಜನಪದ, ಜಾನಪದ ಬಹಳ ಅದ್ಭುತವಾಗಿ ಬೆಳೆದು ಬಂದಿರತಕ್ಕಂಥದ್ದು. ಬಹುತೇಕ ಐತಿಹಾಸಿಕ ಹಾಗೂ ಪೌರಾಣಿಕ ನಾಟಕಗಳಲ್ಲಿ, ದೊಡ್ಡಾಟಗಳಲ್ಲಿ ಕನ್ನಡ ಭಾಷೆಯನ್ನ ಹೆಂಗ್ ಬಳಸಬೇಕು, ಕನ್ನಡ ಭಾಷೆ ಅಂದ್ರೆ ಏನು, ಅದ್ರ ಗತಿ ಅಂದ್ರೆ ಏನು ಅಂತಕ್ಕಂಥದ್ದು ಬಹುತೇಕ ನಾವು ಪೌರಾಣಿಕ ಐತಿಹಾಸಿಕ ನಾಟಕದಲ್ಲಿ ಕಾಣ್ತಾ ಇದ್ವಿ. ಇದೇ ಹೊಸಪೇಟೆ, ಇವತ್ತು ಹೊಸಪೇಟೆ ವಿಜಯನಗರ, ಹಂಪಿ ಅಂತಕ್ಕಂಥ ವಿಜಯನಗರ ಸಂಪೂರ್ಣ ನಾಶವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿರ್ತಕ್ಕಂಥ ಎಚ್.ಎಂ. ನಾಯಕ, ಕೃಷ್ಣದೇವರಾಯನ ನಂತರ ರಾಮರಾಯ ಅಂತ ಬಂದು, ರಾಮರಾಯನ ನಂತರ ಎಚ್.ಎಂ. ನಾಯಕ ಬರ್ತಾನ. ಎಚ್.ಎಂ. ನಾಯಕನ ಕಾಲಕ್ಕೆ ಸಂಪೂರ್ಣ ಅವನದ್ದೇ ಒಂದಾಗಿರ್ತದೆ. ಆ ಸಂದರ್ಭದಲ್ಲಿ ಕನ್ನಡ ನಾಡು, ನುಡಿ, ಜಲ, ಭಾಷೆ ಇವನ್ನೆಲ್ಲ ಕುಳಿತು ಅದ್ಭುತವಾಗಿ ಒಂದು ಮಾತನ್ನ ಕವಿ ಬರೆದಿದ್ದಾನೆ. ಅದನ್ನ ಎಚ್.ಎಂ. ನಾಯಕನ ಏಕಪಾತ್ರದಲ್ಲಿ ಆ ಬಾಯಿಂದ ಹೇಳಿಸಿರ್ತಕ್ಕಂಥ ಒಂದು ಮಾತನ್ನ ಹೇಳಿ ನಾನು ಮುಗಿಸ್ತಾ ಇದ್ದೆ. ಆಯಿತು ಆಯಿತು, ಕನ್ನಡಿಗರು ಕೈ ಮುರಿದು ಕುಳಿತರೆ ಕನ್ನಡದ ರಾಜಲಕ್ಷ್ಮಿ ಕನ್ನಡಿಗರ ಬೆಂಬಲವಿಲ್ಲದೆ ಅನಾಥೆಯಾಗಿ ಹೋದಳೆ. ಯಾವ ನಗರ ವಜ್ರ ವೈಢೂರ್ಯ ಗೋಮೇಧಗಳಿಂದ ರಂಜಿಸಲ್ಪಟ್ಟಿತ್ತು, ಯಾವ ನಗರದಲ್ಲಿ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾರುತ್ತಿದ್ದರು, ಯಾವ ನಗರದ ಹೆಸರನ್ನು ಕೇಳಿದೊಡನೆ ಶತ್ರುಗಳು ಬೆಚ್ಚಿ ಬೀಳುತ್ತಿದ್ದರು, ಯಾವ ನಗರದ ಹೆಸರನ್ನು ಕೇಳಿದ ವೀರ ಶೂರರು ವಿಜಯನಗರ 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 ಎಂದು ವಿಖ್ಯಾತಿ ಪಡೆದಿತ್ತು. ಅಂತಹ ವಿಜಯನಗರ ಎಂದು ಕಾಗೆ ಗೂಬೆಗಳ ಗೂಡಾಗಿದೆ. ಸೂಪರ್, ಥ್ಯಾಂಕ್ ಯು ಸರ್. ನಿಮ್ಮನ್ನ ಯಾಕೋ ಬಿಟ್ರೆ 10 ಗಂಟೆವರೆಗೂ ನೀವು ಬಿಡಲ್ಲ, ನಾಟಕ ಮಾಡ್ತಾನೆ ಇರ್ತೀರಾ. ಬಟ್ ನಿಮ್ಮ ನಾಲೆಜ್ಗೆ, ನಿಮ್ಮಿರೋ ಟ್ಯಾಲೆಂಟ್ಗೆ ಒಂದು ಹ್ಯಾಟ್ಸ್ ಆಫ್ ಸರ್. ಸೂಪರ್, ವೆರಿ ನೈಸ್. ಮಧುಮಾಸ ಚಂದ್ರಮ ನೈದಿಲಿಗೆ ಸಂಭ್ರಮ, ಮಧುಮಾಸ ಚಂದ್ರಮ ನೈದಿಲಿಗೆ ಚಂದ್ರಮ, ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ, ಮಧುಮಾಸ ಚಂದ್ರಮ ನೈದಿಲಿಗೆ ಸಂಭ್ರಮ.
ಚಂದ್ರನ ಎದೆಯಲಿ ಕಚಗುಳಿ ಇಡುವೆನು. ಎದೆಯಲಿ ಇಡುವೆನ. ಓಕೆ, ನಮ್ಸೊಂದು ಲಾಸ್ಟ್ ಆಗಿ ಒಂದು ಪ್ರಶ್ನೆ ಹೇಳ್ತೀನಿ. ಅದಕ್ಕೆ ಸಿಂಪಲ್ ಉತ್ತರ ಏನು, ಪ್ರಶ್ನೆ ಸಿಂಪಲ್. ಮೇಡಮ್ ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಮೇಡಮ್ ಬಗ್ಗೆ ಎಲ್ರಿಗೂ ಗೊತ್ತಲ್ಲ, ಮೇಡಮ್ ಬಗ್ಗಾಗಲಿ ಸರ್ ಬಗ್ಗಾಗಲಿ. ಅಮ್ಮ ಅವ್ರು ಹಾಕಿದ್ದ ದಾರಿ ಒಳಗ ನಾವು ನಡಿಬೇಕಲ್ಲ, ಅವ್ರು ಏನ್ ಹೇಳ್ಕೊಡ್ತಾರ ಅದನ್ನ ನಾವು ಕಲಿಬೇಕು. ಹೌದು, ನಾವು ಆ ತರಾನ ನಡ್ಕೊಂಡ್ ಬಂದಿದೀವಿ. ಹಂಗಾಗಿ ನಮಗ ಅವ್ರ ಗೃಹಲಕ್ಷ್ಮಿ ಮತ್ತು ನಮಗೆಲ್ಲ ಸೌಭಾಗ್ಯ ಲಕ್ಷ್ಮಿನ ಅವ್ರ. ವೆರಿ ನೈಸ್. ಓಕೆ, ನಮಗ ದೇವತೆನೂ ಅವ್ರ. ಸೂಪರ್ ಸೂಪರ್. ಏನು ನಮ್ಮ ತಾಯಾರ ಅಂದ್ರೆ ನಾವು ಅವ್ರ ಕೈಗೆ ಬೆಳೆದೀವಿ ನಾವೆಲ್ಲ ರೀ. ನಮ್ಮ ತಾಯಾರ್ದು ಏನು ಸ್ಪೆಷಲ್ ಅಂದ್ರೆ ನಮ್ಮ ಅಪ್ಪರ ಯಾವಾಗಲಿದ್ದನ ಒಂದು ಸ್ವಲ್ಪ ಸಾಮಾಜಿಕ ಜೀವನದೊಳಗೆ ಇದ್ರಾಗಿಂದ ಬರ್ತಾರಲ್ಲ, ನಮ್ಮ ಮನೆಗೆ ಮಂದಿ ಬರೋದು ಜಾಸ್ತಿ. ಅಷ್ಟು ಮಂದಿ ಬಂದ್ರೂ ಆ ಅಡುಗೆ ಮಾಡಿ ಹಾಕೋದ್ರಾಗ ನಮ್ಮ ತಾಯಿಯವ್ರ ಪಾತ್ರ ಭಾಳ ನೋಡೋದು. ಅದಕ್ಕೆ ನಾನು ಆ ಗೃಹಲಕ್ಷ್ಮಿ ಅಂದ್ರೆ ನಮ್ಮ ತಾಯಿಯವ್ರ ಇದ್ದಂಗೆ ಅಂತಂದು ಹೇಳ್ತೀನಿ. ನಮ್ಮ ಅಮ್ಮ ನಮ್ಗೆ ಭಾಳ ಕೇರ್ ಮಾಡ್ತಾಳೆ. ಈಟ್ ನಾವು ಜ್ವರ ಈಟ್ ಏನಾರ ಆಗಲಿ ಒಟ್ಟು ನಮ್ಮ ಮಮ್ಮಿಯವ್ರು ಕರ್ಕೊಂಡವ್ರಿ. ಅವ್ರು ಮೊದ್ಲು ದವಾಖಾನೆ ಕರ್ಕೊಂಡವ್ರಿ, ಅವ್ರನ್ನ ದವಾಖಾನೆ ಕರ್ಕೊಂಡವ್ರಿ ಅಂತಾರ. ಭಾಳ ಊಟ ಮಾಡಿಸ್ತಾರ, ಕೇರ್ ಮಾಡ್ತಾರ. ಚಿಕನ್ ಮಸ್ತ್ ಮಾಡ್ತಾರ, ರೊಟ್ಟಿ ಮಾಡ್ತಾರ. ಅಲ್ಲ, ಇನ್ನೂ 10 ವರ್ಷ ಅಷ್ಟೇ, ಮತ್ತೆ ಹೋಗ್ಬೇಕು ಅಂತಿಲ್ಲ. ನಿಮ್ದಾಗುತ್ತಲ್ವಾ ಬಿಲ್ಡಿಂಗು, ಎಲ್ಲಿ ಹೋಗ್ತೀರಾ ಡಾಕ್ಟರ್ ಹತ್ರ? ಓಕೆ, ನಮ್ಮ ತಾಯಿಯವ್ರು ಅಂದ್ರೆ ಅನ್ನಪೂರ್ಣೇಶ್ವರಿ ಇದ್ದಂಗೆ. ಯಾರು ಎಷ್ಟೊತ್ತಿಗೆ ಬಂದ್ರೂ ಊಟ ರೆಡಿ ಇರ್ತೈತಿ. ಆಮೇಲೆ ಜೊತೆಗೆ ಈ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಇರ್ತೈತಿ, ನಿಮ್ಮ ತಾಯಿ ಬಗ್ಗೆ ನೀವೇನು ಹೇಳ್ತೀರಿ? ದೇವ್ರು ಹೇಳಕ್ ಅಷ್ಟೇ, ದೊಡ್ಡ ಮಾತು ಏನಿಲ್ಲ. ಭಾವನೆ ಮುಖಾಂತರ ಹೇಳಕ್ ಸಾಲ, ಅದಕ್ಕಿಂತ ದೊಡ್ಡ ಮಾತು ಏನು ಹೇಳಕ್ಕಾಗಲ್ಲ. ನಾನು ಅವ್ರ ಹೊಟ್ಟೆಗೆ ಹುಟ್ಟಿದಕ್ಕೆ ಭಾಳ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಅಂತ ಅಣ್ಣ ಹೇಳಿದ್ರು. ನಮ್ಮ ತಂದೆಯವ್ರಿಗೂ ಕೂಡ ಅವರು ಹಂಗೆ ಒಟ್ಟು ನಮ್ಮ ಮೇಲೆ ಭಾಳ ಕೇರ್. ಮತ್ತು ತಂದೆ ತಾಯಿ ಬಗ್ಗೆ ನೀವೇನು ಹೇಳ್ತೀರ ಅಂದ್ರೆ ನೀವು ಅಷ್ಟೇ, ಏನು ಹೇಳಕ್ಕಲ್ಲ. ಹೌದು, ಏನು ಹೇಳ್ತೀರ? ಇಲ್ಲ ಸರ್, ಇಲ್ಲ ಸರ್, ಅಷ್ಟೇ ನೀವೇನು ಹೇಳಿದಷ್ಟು. ದೇವ್ರು ಡನ್ ವಿತ್ ಥ್ಯಾಂಕ್ಸ್. ಸರಿ ಸರ್. ನಾನು ಅವ್ರ ಮನೆ ಸೊಸೆ. ನಮ್ಮನ್ನ ತಂದೆ ತಾಯಿ ಎಷ್ಟು ನೋಡ್ಕೊಂಡ ನೋಡಿ ನಮ್ಮ ತವ್ರ ಮನೆಯಲ್ಲಿ ಅಷ್ಟಂದಾಗಿ ನಾನು ಇಲ್ಲಿ ನೋಡ್ಕೊತಾರೆ. ಮತ್ತು ಅವ್ರು ನನ್ನ ಮಗಳ ಥರನೇ ಕಾಳ್ತಾರೆ ನನ್ನ. ಮತ್ತು ನಂಗೆ ಭಾಳ ನಮಗೇನಾದರೂ ಭಾಳ ಅವ್ರು ಭಾಳ ನೋವು ಮಾಡ್ಕೊಂಡ್ಬಿಡ್ತಾರೆ. ನಮಗೇನೋ ಆಗ್ಬಾರ್ದು ಒಟ್ಟು. ಅಷ್ಟಂದ ಮೊಮ್ಮಕ್ಕಳಾತ, ಸೊಸೆಯರಾತ, ಅವ್ರ ಮಕ್ಕಳಾತ ಎಲ್ಲರೂ ಚಲೋ ನೋಡ್ಕೊತಾರೆ. ನಾ ಹೆಂಗೆ ಅಲ್ಲಿ ತವ್ರ ಮನೆಯೊಳಗೆ ಎಷ್ಟು ಚಂದ ಹಂಗೆ ಎಂಜಾಯ್ ಮಾಡಿ ಬಂದೆ, ಇಲ್ಲಿನೂ ಹಂಗೆ ಮಾಡತ್ತೀನಿ. ಅಷ್ಟು ಚೆನ್ನಾಗಿ ನಮ್ಮ ಮಾವರ ಅತ್ತೆಯರು ಭಾಳ ಚಲೋ ಅದಾರ ನಂಗೆ. ನಮ್ಮ ತಾಯಿಯ ಸ್ವರೂಪರಾದ ಅವರಿಗೆ ನಮಸ್ಕಾರ ಹೇಳ್ತಾ, ಅವ್ರ ಬಗ್ಗೆ 2 ಮಾತು ಹೇಳಕ್ಕೆ ಮುಗಿಯಾಗಲ್ಲ, ಆದರೂ ಒಂದು ಮಾತು ಹೇಳ್ತೀನಿ. ಸರ್ ಕೂಡ ನಾನು ಸುಮಾರು 5 ವರ್ಷ ಅವ್ರ ಕೂಡ ಕಂಟಿನ್ಯೂ ಒಂದಿನ ಬುಳ್ಳಾರ ಅಡ್ಡಾಡೀವಿ. ನಾವು ಸಿರಟ್ಟಿನ ಬರ್ಬೇಕಾದ್ರೆ ಇನ್ನೊಂದು 10 ನಿಮಿಷ ಮನೆ ಮುಂಡ್ರಿ ಮಠಕ್ಕೆ ಮತ್ತೆ ತಾರಿತ್ತು. ಅವು ಫೋನ್ ಮಾಡ್ತಿದ್ವಿ, ಇಲ್ರಿ ಕಾರ್ನೇ ಒಂದು 10 ಮಂದಿ ಇದ್ದೀವಿ, ಬಡ ಅಡಿಗೆ ಮನೆ ಮಾಡ್ರಿ. ಏನೂ ಮಾತಾಡಲಾರ್ದೆ ಬರೋತ್ರ ಅಡಿ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಎಲ್ಲ ಅಡಿ ಮಾಡ್ಕೊಂಡು ಕಾಯ್ತಾ ಇರ್ತಾರೆ, ನಮ್ಮ ಬಂದ್ರೇನು ಅಂತೇಳಿ. ಹಾಗೆ ನಾವು ಹೋದ್ರೂ ಕೂಡ ಸ್ವಂತ ಮಕ್ಕಳಿಗೆ ಉಣಿಸಿದಂಗೆ ನಮಗೂ ಉಣಿಸಿ ಅನ್ನಪೂರ್ಣೆಗಿದ್ದಾರೆ. ನಮ್ಮ ಪಾಲಿಗೆ ಅವರೇ ಅನ್ನದಾತಿ ಅಂತ ಹೇಳ್ಬೋದು. ಭಾಳ ಅದ್ಭುತವಾದ ವ್ಯಕ್ತಿ ಚರಿತ್ರೆ. ಟೋಟಲ್ ಹೊಸಮನಿ ಮತ್ತು ದೊಡ್ಡಮನಿ ಕುಟುಂಬಕ್ಕೆ ಅವರು ಕಳಸಪಾಯ ಇದ್ದಂತೆ. ನಾವು ಹೊಸಮನೆಯವರು 4 ಜನ ಇದ್ದೀವಿ. 4 ಜನ ಅಂದ್ರೆ ನಮ್ಮ ಮಾವರ ಇನ್ನೊಬ್ಬ ಸಣ್ಣ ಮಗಳ ಅಳಿಯ ಕೂಡಿ 5 ಜನ. 5 ಜನ ಪಾಂಡವರು. ನಾವು 5 ಜನ ಪಾಂಡವರು. ಅದಕ್ಕೆ ರಾಮಕೃಷ್ಣಪ್ಪನವ್ರು ಕೃಷ್ಣ. ಆ ರೀತಿ ನಾವು ಬಂದೀವಿ. ನಮ್ಮ ಹೊಸಮನೆಯವ್ರ ಕುಟುಂಬದಲ್ಲಿ ಅಲ್ಲಿ ಅಥವಾ ದೊಡ್ಡ ಮನೆಯವ್ರ ಕುಟುಂಬದಲ್ಲಿ ಅಲ್ಲಿ ಏನಾರ ಸಮಸ್ಯೆ ಬಂದ್ರೆ ಬದ್ಲಿಯವ್ರು ಓಣೇನಾರು ಮಾತಾಡ್ತಾರೆ, ಆ ಹೊಸಮನೆಯವ್ರನ್ನ ದೊಡ್ಡ ಮನೆಯವ್ರು ನೋಡಿ ಕಲೀರಿ ನೀವು ಅಂತ. ಅಂದ್ರೆ ನಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಬಂದ್ರೆ
ಅವ್ರವ್ರೊಳಗೆ ಬಗೆಹರಿಸ್ಕೊಂಡು ಹೊರಗೆ ಬರ್ಲಾರ್ದಂಗೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅವ್ರು ಹೊಂದಾಣಿಕೆ ಆಗಿರ್ತಾರೆ ಅನ್ನೋದನ್ನು ನಾನು ಕೇಳಿದ್ದೇನೆ. ಆಗ ನನ್ನ ವಂಶಾವಳಿ ಪ್ರಕಾರ ಹೇಳ್ಬೇಕಂದ್ರೆ ನಮ್ಮ ತಂದೆ ಹೆಸರು ಯಲ್ಲಪ್ಪ, ಅವ್ರ ತಂದೆ ಹೆಸರು ನಾಗಪ್ಪ, ಅವ್ರ ತಂದೆ ಹೆಸರು ಬಸಪ್ಪ, ಅವ್ರ ತಂದೆ ಹೆಸರು ಕೇಮಣ್ಣ, ಅವ್ರ ತಂದೆ ಹೆಸರು ಬರುಮಪ್ಪ, ಅವ್ರ ತಂದೆ ಹೆಸರು ಸಣ್ಣೆಲ್ಲಪ್ಪ, ದೊಡ್ಡೆಲ್ಲಪ್ಪ. ಮೂಲ ಪುರುಷರು ಸಣ್ಣೆಲ್ಲಪ್ಪ. 10 ಮಂದಿ ನಾವು ನಮ್ಮ ಹಿರಿಯರು. ಅವರು ಇದ್ದಿದ್ದು ಇದರಲ್ಲಿ ಏನು ಕಂಚಿಕೋಟೆ ಅಂತ ಹೇಳ್ತಾರೆ. ಅಲ್ಲಿದ್ದ ಗೊಂಡಬಾಳಕ್ಕೆ ಬಂದರು, ಗೊಂಡಬಾಳಿದ್ದ ಕಾತ್ರಿಕಿ ಬಂದರು, ಕಾತ್ರಿಕಿಲಿದ್ದ ಮುಂಡ್ರಿಗೆ ಬಂದರು ಅಂತ. ಈ ರೀತಿ ನಮ್ಮದು ವಂಶ ಪರಂಪರೆಯಾಗಿ ಹಿಂಗೆ ಬಂದಿದ್ದೀವಿ. ಆದ್ರೆ ನಾವು ಇಲ್ಲಿರ್ತಕ್ಕಂಥವ್ರು ಏನಿದ್ದೀವಿ ನಾವು 5 ಮಂದಿ ಒಂದು ರೀತಿ ಪಾಂಡವರಿದ್ದಂಗೆ ಅಥವಾ ಕೃಷ್ಣ ಇದ್ದಂಗೆ ಆ ರೀತಿ ನಮ್ಮನ್ನು ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವ್ರು ನಾವು ನಮ್ಮ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇಂಥವ್ರ ಸೊಸಿ ಅಂತ ನಾನು ಗುರ್ತಿಸ್ತಾರಲ್ಲ ಅದೊಂದು ಸಾಕು ನನಗೆ. ಅದೊಂದು ಭಾಳ ಖುಷಿ ಆಗ್ತೈತಿ. ಹೊರಗೆ ಹೋದಾಗ ಇಂಥ ಸೊಸಿ ಅಂತ ಹೇಳ್ತಾರಲ್ಲ ಅದಕ್ಕಿಂತ ಮೇಲೆ ನನಗೆ ಏನೂ ಬೇಡ ಅಂತ ಅನ್ಸುತ್ತೆ. ನಮ್ಮ ಅತ್ತೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರಿಂದ ಕಲಿಯೋದು ಭಾಳ ಐತಿ. ನಿಮ್ಮ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟು ಮಾತಾಡಿದ್ರೆ ಸುಕನ್ಯಾ ನೀವೇನು ಹೇಳ್ತೀರಾ? ಒಟ್ಟಾರೆ ನಮ್ಮ ಫ್ಯಾಮಿಲಿ ಭಾಳ ಅವಿನಾಭಾವ ಸಂಬಂಧದಿಂದ ಬೆಳೆದು ಬಂದಿರತಕ್ಕಂಥದ್ದು ಮತ್ತು ಇದು ಪರಂಪರೆ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅವರಿಂದ ಬೆಳೆದು ಬಂದಿರತಕ್ಕಂಥದ್ದು. ಮತ್ತು ಜೀವನದಲ್ಲಿ ಕಷ್ಟ ಸುಖ ಎರಡೂ ಇದ್ದೇ ಇರ್ತದೆ. ಅವು ಎರಡನ್ನೂ ಕೂಡ ಒಂದೊಂದು ಸಾರಿ ಸಾಕಷ್ಟು ತೊಂದರೆ ಬರ್ತೈತಿ, ಒಂದೊಂದು ಸಾರಿ ಸಾಕಷ್ಟು ಅನುಕೂಲತೆ ಬರ್ತೈತಿ. ಬಂದರೂ ಕೂಡ ಅವೆಲ್ಲವನ್ನು ಸಂಭಾಳಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಇಡೀ ಕುಟುಂಬದ ದೊಡ್ಡತನ. ಮತ್ತು ನನಗೆ ಇಡೀ ಕುಟುಂಬದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಏನಾದರೂ ಕೂಡ ಭಾಳ ಗೌರವ ಕೊಟ್ಟು ನನಗೆ ಹಿರಿಯ ಅಂತಂದು ಹೇಳಿ ಅಥವಾ ಒಬ್ಬ ಯಜಮಾನ ಅಂತ ಹೇಳಿ ಏನು ಗೌರವ ಕೊಡ್ತಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಪ್ರಯತ್ನ. ಓಕೆ ಸರ್, ಇಡೀ ನಿಮ್ಮ ಫ್ಯಾಮಿಲಿಗೂ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮಗೋಸ್ಕರ ಟೈಮ್ ಕೊಟ್ಟು ನಿಮ್ಮ ಇಡೀ ಫ್ಯಾಮಿಲಿ ಬಂದು ಕೂತಿದ್ದೀರಾ. ಸೊ ನಿಮ್ಮೆಲ್ರಿಗೂ ಧನ್ಯವಾದ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.